ನಮಸ್ಕಾರ. ಇಳೆಯೇ ಮುರಿದು ಧರೆಯ ಮೇಲೆ ಬಿದ್ದಂತೆ ಭಯಾನಕವಾಗಿ ಮಳೆ ಸುರಿಯುತ್ತಿತ್ತು. ಎತ್ತ ನೋಡಿದರೂ ಧೋ ಎಂದು ಬೀಳುತ್ತಿದ್ದ ಮಳೆಯ ನೀರು ಹರಿಯುತ್ತಿತ್ತು. ಸುನಾಮಿಯೇ ಎದ್ದು ಬಂದು ಅಪ್ಪಳಿಸುತ್ತಿದೆಯೇನೋ ಎಂಬಷ್ಟು ಭಯಭೀತಳಾಗಿದ್ದಳು ಅಮೃತ. ಮನುಕುಲದ ಜೀವಜಲವಾದ ಮಳೆ ಇಷ್ಟೊಂದು ರಭಸದಿಂದ ಭೂಮಿಗೆ ಅಪ್ಪಳಿಸುತ್ತಾ ಇನ್ನೇನು ಮನುಷ್ಯ ಜೀವಗಳನ್ನು ಬಳೆ ತೆಗೆದುಕೊಳ್ಳುವ ಹಂತಕ್ಕೆ ತಲುಪಿದ ಆ ದೃಶ್ಯ ಭಯಂಕರವಾಗಿತ್ತು. ಆಫೀಸಿನ ಪೋರ್ಟಿಕದ ಮರೆಯಲ್ಲಿ ನಿಂತುಕೊಂಡು ಮಳೆಯಿಂದ ರಕ್ಷಿಸಿಕೊಳ್ಳುತ್ತಾ ಪತಿಯ ಬರುವಿಕೆಗಾಗಿ ಅಮೃತ ಕಾಯುತ್ತಾ ನಿಂತಿದ್ದಳು. 5 ಗಂಟೆಯಾದ ಮೇಲೆ ಒಬ್ಬೊಬ್ಬರಾಗಿ ಎಲ್ಲ ಸಹೋದ್ಯೋಗಿಗಳು ಮನೆಗೆ ಹೊರಟು ಹೋಗಿದ್ದರು. ತಾನು ಬರುವುದು ಎಷ್ಟೇ ವಿಳಂಬವಾದರೂ ಸರಿ, ಬೇರೆಯವರಿಂದ ಮಾತ್ರ ಡ್ರಾಪ್ ತೆಗೆದುಕೊಳ್ಳಬೇಡ ಎಂದಿವಳಿಗೆ ಪತಿಯ ಆದೇಶವಾಗಿತ್ತು. ಪರಪುರುಷನ ಜೊತೆ ಅವನ ಬೈಕ್ನಲ್ಲಿ ಅಂಟಿಕೊಂಡು ಕುಳಿತ ಹೆಂಗಸರೆಲ್ಲ ಇವನ ದೃಷ್ಟಿಯಲ್ಲಿ ಬಜಾರಿಯರು ಎಂದೇ ಅರ್ಥ. ಇನ್ನು ಪರಪುರುಷನೊಂದಿಗೆ ಕಾರ್ನಲ್ಲಿ ಹೋಗುವವರೆಂದರೆ ಮುಗಿದೇ ಹೋಯಿತು. ಕಾರ್ನ ಒಳಗೆ ಆ ಏಕಾಂತದಲ್ಲಿ ಅದೇನೇನೋ ನಡೆಯುತ್ತೋ ಏನೋ ಎನ್ನುವುದು ಇವನ ಅಭಿಪ್ರಾಯ. ಆಫೀಸ್ನ ಸ್ಟಾಫ್ನಲ್ಲಿ ಅರ್ಧದಷ್ಟು ಜನ ಮಹಿಳೆಯರೇ ಇದ್ದು ಬೇರೆ ಬೇರೆ ಡೆಸಿಗ್ನೇಷನ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಎಲ್ಲರೂ ಆಕರ್ಷಕವಾದ ತರುಣಿಯರೇ ಇದ್ದಾರೆ. ಆದರೆ ಯಾರೊಬ್ಬರ ಗಂಡಂತಿರು ಈ ರೀತಿಯ ವಿಕೃತ ಮನೋಭಾವ ಮತ್ತು ಸಂಶಯ ಪಡುವ ಮನಸ್ಸಿನವರಾಗಿಲ್ಲ. ಎಲ್ಲರೂ ತಮ್ಮ ತಮ್ಮ ನೌಕರಿ ಮಾಡುತ್ತಿರುವ ಪತ್ನಿಯರ ಶ್ರೇಯಸ್ಸನ್ನೇ ಬಯಸುತ್ತಿದ್ದರು. ಇವರ ಬಾಸ್ ವಿನೋದ್ ಜೋಶಿ ಎಲ್ಲ ನೌಕರರ ಮೆಚ್ಚುಗೆ ಪಡೆದಿದ್ದವರು. ಅವರು ನೌಕರರನ್ನು ಗೌರವಿಸುತ್ತಿದ್ದರು. ಹೀಗೆ ಅಮೃತ ಪ್ರತಿದಿನ ಪೋರ್ಟಿಕೋದಲ್ಲಿ ನಿಂತುಕೊಂಡು ತನ್ನ ಪತಿ ಪಿಕಪ್ ಮಾಡಲು ಬರುವುದನ್ನೇ ಎದುರು ನೋಡುವುದನ್ನು ಗಮನಿಸಿದ್ದರು. ಮತ್ತೆ ಕೆಲವೊಂದು ಸಲ, ಅಮೃತ, ನೀವು ಕೂಡ ಬೇರೆ ಹೆಣ್ಣು ಮಕ್ಕಳಂತೆ ಯಾವತ್ತೂ ಡ್ರಾಪ್ ತೆಗೆದುಕೊಳ್ಳುತ್ತಿಲ್ಲವಲ್ಲ ಏಕೆ ಎಂದು ಕೂಡ ಕೇಳಿದರು. ಇದಕ್ಕೆ ಅಮೃತಳ ಮೌನವೇ ಪ್ರತ್ಯುತ್ತರವಾಗಿರುತ್ತಿತ್ತು. ತನ್ನ ಪತಿಯ ಕಟ್ಟುನಿಟ್ಟಿನ ಆದೇಶವನ್ನು ಇನ್ನೊಬ್ಬರಿಗೆ ತಿಳಿಸುವುದಾದರೂ ಹೇಗೆ? ಅವಳ ಮೂಕವೇದನೆ ಮಾತ್ರ ಅವಳ ಕಣ್ಣುಗಳಲ್ಲಿಯೇ ಪ್ರತಿಫಲಿಸುತ್ತಿತ್ತು. ಕೊನೆಗೊಂದು ದಿನ ವಿನೋದ್ ತಮಾಷೆಯಾಗಿ ಹೇಳಿಯೇ ಬಿಟ್ಟರು, ನೀವು ತುಂಬ ಸುಂದರವಾಗಿ ಇದ್ದೀರಾ, ಅದಕ್ಕೆ ನಿಮ್ಮ ಗಂಡ. ಆಗ ನೆನಪಾಯಿತು ಅಮೃತಳಿಗೆ. ಅವತ್ತೊಂದು ದಿನ ತನ್ನ ಪತಿಗೋಸ್ಕರ ಕಾಯುತ್ತಾ ನಿಂತು 1 ಗಂಟೆ ಕಳೆದಿದ್ದರೂ ಆತ ಎಷ್ಟು ಹೊತ್ತು ಆದರೂ ಬಂದಿರಲಿಲ್ಲ. ಅದೇ ವೇಳೆಗೆ ತಾನು ಕೂಡ ಮನೆಗೆ ಹೊರಟಿದ್ದ ಅವರ ಬಾಸ್ ಕಾರ್ನಲ್ಲಿ ಹೊರಟು ಬಂದಾಗ, ಅಮೃತ, ಆನ್ ದಿ ವೇ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ, ಹೇಗಿದ್ದರೂ ನಿಮ್ಮ ಮನೆ ಕ್ರಾಸ್ ಮಾಡಿಕೊಂಡೇ ನನ್ನ ಅಪಾರ್ಟ್ಮೆಂಟ್ಗೆ ಹೋಗಬೇಕು ನಾನು ಎಂದರು. ಆ ಮಾತು ಕೇಳಿ ಹಾವು ತುಳಿದವಳಂತೆ ಇಲ್ಲ ಎಂದು ಕಿರಿಚುತ್ತಾ ಹಿಂದಕ್ಕೆ ಹೆಗರಿದಳು ಅಮೃತ. ಅವಳ ಧ್ವನಿಯಲ್ಲಿ ಭೀತಿಯನ್ನು ಗಮನಿಸಿದ ವಿನೋದ್ ಗಾಬರಿಯಿಂದ ಸರಕ್ಕನೆ ಕಾರ್ನಿಂದ ಹೊರಬಂದು ಅಮೃತಳನ್ನು ವಿಚಾರಿಸಿದರು. ಏಕೆ ಅಮೃತ, ಏನಾಯಿತು? ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲವೇ? ಅಥವಾ ನಾನೇನಾದರೂ ತಪ್ಪಾಗಿ ಮಾತನಾಡಿದ್ದೇನೆ ಎಂದು. ಆಗಲೇ ಅವಳ ಪತಿ ಸದಾಶಿವ ಅಲ್ಲಿ ಬಂದು ತಲುಪಿದ. ಇವರನ್ನು ಗಮನಿಸಿದ ಸದಾಶಿವ, ಯಾಕೆ ಒಬ್ಬಳೆ ಕಾಯ್ತಾ ನಿಲ್ಲಲಾಗುವುದಿಲ್ಲವೇ? ಟೈಮ್ ಪಾಸ್ ಮಾಡುವುದಕ್ಕೆ ಇನ್ನೊಬ್ಬ ಗಂಡಸು ಬೇಕೇ ಬೇಕಾ ನಿನಗೆ ಎಂದು ಹುಬ್ಬುಗಂಟಿಕ್ಕಿಕೊಂಡು ಪ್ರಶ್ನಿಸತೊಡಗಿದನು. ಕಾರ್ನಲ್ಲಿ ಕುಳಿತುಕೊಳ್ಳುತ್ತಲೇ ತನ್ನ ಮಾತುಗಳನ್ನು ಮುಂದುವರಿಸಿದ. ಈ ನಿನ್ನ ಬಾಸ್ ಎಲ್ಲ ಲೇಡೀಸ್ ಸ್ಟಾಪ್ ಜೊತೆಗೆ ಹೀಗೆ ಹರಟೆ ಹೊಡೆಯುತ್ತಾನೋ, ಅಥವಾ ಸ್ಪೆಷಲ್ ಆಗಿ ನಿನ್ನ ಜೊತೆ ಮಾತ್ರ ಟೈಮ್ ಪಾಸ್ ಮಾಡುತ್ತಾನೋ ಎಂದು ಸಂಶಯದಿಂದಲೇ ಕೇಳಿದ. ಅಮೃತಳಿಗೆ ಗಂಟಲುಬ್ಬಿ ಬಂದಂತಾಯಿತು. ಆದರೂ ಸಹಿಸಿಕೊಂಡು, ಸಂಜೆ 5 ಗಂಟೆಯ ನಂತರ ಇಲ್ಲಿ ಯಾವ ಹೆಂಗಸು ನಿಂತುಕೊಳ್ಳುವುದಿಲ್ಲ. ಎಲ್ಲ ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಲಿಫ್ಟ್ ತೆಗೆದುಕೊಂಡು ಹೊರಟು ಬಿಡುತ್ತಾರೆ. ಓ, ಅನುಕೂಲಕ್ಕೆ ತಕ್ಕಂತೆ ವ್ಯಂಗ್ಯವಾಗಿ ನಗುತ್ತಿದ್ದನು ಸದಾಶಿವ. ನಿನ್ನ ಅನುಕೂಲ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಬಿಡು. ನಿನಗೆ ನನಗಿಂತಲೂ ಪರಪುರುಷರ ಸಾನ್ನಿಧ್ಯವೇ ಬೇಕೆನಿಸುತ್ತದೆ ಅಲ್ವಾ ಎಂದನು. ಇಂಥ ಅಸಭ್ಯ ಸುಳ್ಳು ಅಪವಾದಗಳಿಂದ ಅಮೃತ ಬೇಸತ್ತು ಹೋಗಿದ್ದಳು. ಅವಮಾನದಿಂದಾಗಿ ಅವಳ ಮುಖದ ಬಣ್ಣವೇ ಬದಲಾಗಿತ್ತು. ಸದಾಶಿವ ತನ್ನ ಮನಸ್ಸಿನಲ್ಲಿ ಇಲ್ಲ ಸಲ್ಲದ ಸಂಶಯಗಳನ್ನು ತುಂಬಿಕೊಂಡು ಕಾರು ಓಡಿಸುತ್ತಿದ್ದ. ಕಾರಣ ಡ್ರೈವ್ ಮಾಡುವುದಕ್ಕಿಂತಲೂ ಹೆಚ್ಚು ತನ್ನ ಹೆಂಡತಿಯ ಮುಖದ ಮೇಲೆ ಸುಳಿದಾಡುತ್ತಿದ್ದ ಭಾವನೆಗಳನ್ನು ಗಮನಿಸುತ್ತಿದ್ದ. ಈ ಸಮಯದಲ್ಲಿ ಎದುರಿನಿಂದ ವೇಗವಾಗಿ ಬರುತ್ತಿದ್ದ ಇನ್ನೊಂದು ಕಾರ್ ರಭಸದಿಂದ ನುಗ್ಗಿ ಬಂದು ಗುದ್ದು ಕೊಡುವಷ್ಟರಲ್ಲಿ ದೈವವಶಾತ್ ಕೂದಲಲ್ಲಿ ಅಂತರದಲ್ಲಿ ಬಚಾವಾದನು. 2 ಕಾರುಗಳು ಸಮಯಕ್ಕೆ ಸರಿಯಾಗಿ ಬ್ರೇಕ್ ಹಾಕಿದ್ದರಿಂದ ಭೀಕರ ಅಪಘಾತವೊಂದು ತಪ್ಪಿದಂತಾಯಿತು. ಈ ಆಕಸ್ಮಿಕ ಅವಘಡದಿಂದಾಗಿ ಇನ್ನೊಂದು ಕಾರ್ನ ಡ್ರೈವರ್ ಬಾಯಿಗೆ ಬಂದಂತೆ ಬೈಯತೊಡಗಿದನು. ತುಂಬ ಕೋಪದಿಂದಲೇ ಮಾತುಗಳಲ್ಲಿ ಸದಾಶಿವನ ಮೇಲೆ ಮುಗಿಬಿದ್ದ. ಯಾರ ಹೆಂಡತಿಯನ್ನು ಓಡಿಸಿಕೊಂಡು ಹೋಗುತ್ತಿರುವೆಯೋ ಕರಿಯ? ಪಕ್ಕದಲ್ಲಿ ಬ್ಯೂಟಿಫುಲ್ ಸೆಟಪ್ ಇದೆ ಅಂತ ರಸ್ತೆ ಮೇಲೆ ಗಮನವೇ ಇಲ್ಲವೇನು ನಿನಗೆ ಬಡವ ಎನ್ನತೊಡಗಿದ. ಹೆಂಡತಿಯ ಎದುರಿನಲ್ಲಿ ಈ ರೀತಿಯ ಅವಮಾನ ಆಗುತ್ತಿರುವುದು
ಸದಾಶಿವನಿಗೆ ಸಹಿಸಲಾಗಲಿಲ್ಲ. ಕೋಪದಿಂದ ಕೆಂಡಮಂಡಲನಾಗಿ ಬಿಟ್ಟ. ಆ ಡ್ರೈವರ್ನಿಗೆ ಪಾಠ ಕಲಿಸಲೇಬೇಕೆಂದು ತಟ್ಟನೆ ಕಾರ್ನ ಬಾಗಿಲು ತೆರೆದು ಹೊರಗೆ ಬಂದ. ಆದರೆ ಅಷ್ಟರಲ್ಲಿ ಆ ಕಾರ್ ಡ್ರೈವರ್ ಆಕ್ಸಿಲೇಟರ್ ರೈಸ್ ಮಾಡುತ್ತಾ ಬರದು ಅಲ್ಲಿಂದ ಪರಾರಿಯಾದ. ಹೀಗಾಗಿ ಸದಾಶಿವನ ಕೋಪ ಇನ್ನೂ ಉಗ್ರವಾಯಿತು. ಸರಿ, ಇನ್ನೇನು ಕಾರಿನಲ್ಲಿ ಕುಳಿತು ಇಗ್ನಿಷನ್ ತಿರುಗಿಸುವಷ್ಟರಲ್ಲಿ ಎಡಭಾಗದ ವಿಂಡೋ ಪಕ್ಕದಲ್ಲಿ ಒಂದು ಬೈಕ್ ಬಂದು ನಿಂತಿತ್ತು. ಬೈಕ್ ಮೇಲಿನ ಪುರುಷ ಸಹಜವಾಗಿ ಅತ್ತಿತ್ತ ನೋಡುತ್ತಿರುವಾಗ ಅಮೃತಳನ್ನು ಕಂಡು ಅಚ್ಚರಿಗೊಂಡು, ಅರೆ ಅಮೃತ, ನೀವು ಎಂದು ಉದ್ಗರಿಸಿದ. ಅಮೃತ ಧ್ವನಿಯತ್ತ ತಿರುಗಿ ನೋಡಿ ಮುಗುಳ್ನಗುತ್ತಾ ಅವನನ್ನು ಗುರುತಿಸಿ, ಅಲ್ಲ, ನೀವಿಬ್ಬರು 5 ಗಂಟೆಗೆ ಹೊರಟು ಹೋಗಿದ್ದೀರಲ್ಲ, ಏಕೆ ಇಷ್ಟು ಹೊತ್ತು ಇನ್ನು ಇಲ್ಲೇ ಇರುವಿರಿ ಎಂದು ಪ್ರಶ್ನಿಸಿದಳು. ಆಗ ಹಿಂದಿನ ಸೀಟ್ನಲ್ಲಿದ್ದ ಕಲೀಗ್ ಶೋಭಾ ಉತ್ತರಿಸಿದಳು, ಮನೋಜ್ಗೆ ಆಕ್ಸಿಡೆಂಟ್ ಆಗಿದೆ, ಅವನನ್ನು ನೋಡೋಕ್ಕೆ ಅಂತ ಹಾಸ್ಪಿಟಲ್ಗೆ ಹೋಗಿದ್ದೆವು, ಹೀಗಾಗಿ ಲೇಟ್ ಆಯಿತು. ಸರಿ, ಆಕ್ಸಿಡೆಂಟ್ ಸುದ್ದಿ ನಿನಗೆ ತಿಳಿದಿರಲಿಲ್ವಾ ಎಂದಳು. ಇಂಥ ಪ್ರಶ್ನೆಗಳಿಗೆ ಮೌನ ವಹಿಸುವುದು ಅಮೃತಳಿಗೆ ಅಭ್ಯಾಸವಾಗಿತ್ತು. ಆದರೆ ಅವಳ ಪ್ರತಿಕ್ರಿಯೆ ಭಾವಗಳು ಕಣ್ಣುಗಳಲ್ಲಿ ಕಂಡುಬರುತ್ತಿತ್ತು. ಹೀಗಾಗಿ ಅವಳೊಂದಿಗೆ ಮಾತನಾಡುವವರೆಲ್ಲ ಅವಳ ಮೌನವನ್ನು ಮುಖದ ಭಾವನೆಗಳಿಂದಲೇ ಅರ್ಥೈಸಿಕೊಳ್ಳಬೇಕಾಗುತ್ತಿತ್ತು. ಮಾತು ಮುಂದುವರಿಸದೆ ವಿಷಯವನ್ನು ಬದಲಾಯಿಸುತ್ತಾ, ಸರಿ, ಹೊರಡೋಣ ಗಿರೀಶ್, ನಿಮಗೂ ಲೇಟ್ ಆಗುತ್ತದೋ ಏನೋ, ನಿಮ್ಮ ವೈಫ್ ನಿಮಗೋಸ್ಕರ ಕಾಯುತ್ತಿರಬಹುದು ಎಂದಳು ಅಮೃತ. ಅದಕ್ಕೆ ಗಿರೀಶ್, ಹಾಗೇನೂ ಇಲ್ಲ, ಇವತ್ತು ನನ್ನ ವೈಫ್ಗೆ 2 ಅವರ್ ಎಕ್ಸ್ಟ್ರಾ ಕೆಲಸ ಇದೆ ಅಂತೆ, ಯಾವುದೋ ಅರ್ಜೆಂಟ್ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡುವುದಿದೆ ಅಂತೆ, ಅದಕ್ಕೆ. ಶೋಭಾ ಅವರನ್ನು ಡ್ರಾಪ್ ಮಾಡಿ ಪಕ್ಕದ ಮಾರ್ಕೆಟ್ನಲ್ಲಿ ಸ್ವಲ್ಪ ತರಕಾರಿ ಖರೀದಿಸಿ ನಂತರ ವೈಫ್ನ ಪಿಕಪ್ ಮಾಡ್ತೀನಿ, ಅಷ್ಟರಲ್ಲಿ 2 ಅವರ್ ಆಗೋಗುತ್ತೆ ಎಂದ. ಇಬ್ಬರು ನಸುನಗುತ್ತಾ ಹೊರಟು ಹೋದರು. ತರಕಾರಿ ಎನ್ನುತ್ತಾ ಅಮೃತ, ನಡೀರಿ, ನಾವು ತರಕಾರಿ ತಗೋಬೇಕು, ಫ್ರಿಜ್ಜೆಲ್ಲ ಖಾಲಿ ಆಗಿದೆ ಎಂದಳು. ಈ ಮಾತು ಸದಾಶಿವನಿಗೆ ಹಿರಿದಂತಾಯಿತು. ಯಾಕೆ, ಅಲ್ಲಿಯೂ ಅವನನ್ನು ಭೇಟಿ ಮಾಡಬೇಕಾ? ಏನಂತೆ ಅವನ ಹೆಸರು? ಗಿರೀಶ್ ಎಂದು ಕೂಗ ಮಾಡಿದನು. ಏನು ಮೇಡಮ್ ಅವರೇ, ಇವತ್ತು ರಾತ್ರಿ ಪೂರ್ತಿ ಇಲ್ಲಿಯೇ ನಿಂತುಕೊಂಡಿರಬೇಕು ಅಂತ ನಿರ್ಧಾರ ಮಾಡಿದ್ದೀರೋ ಹೇಗೆ? ಆಫೀಸ್ ಕ್ಲೋಸ್ ಮಾಡಿ 2 ಗಂಟೆ ಆಗ್ತಾ ಬಂತು, ನಾನು ಮೇನ್ ಗೇಟಿಗೆ ಬೀಗ ಹಾಕ್ಕೊಂಡು ಹೋಗಬೇಕು ಎಂದು ದೊಡ್ಡ ಧ್ವನಿಯಲ್ಲಿ ಮಾತನಾಡುತ್ತಾ ಬಂದ ಜವಾನನ ಧ್ವನಿಯಿಂದ ಅಮೃತಳ ವಿಚಾರಲಹರಿ ಭಗ್ನಗೊಂಡಿತ್ತು. ಅಮೃತ ಗಡಿಯಾರಿ ನೋಡಿಕೊಂಡಾಗ 6:15 ಗಂಟೆಯಾಗಿತ್ತು. ಆ ಜವಾನನನ್ನು ನೋಡಿದರೇನೆ ಕೋಪ ಬರುವಂತಾಗಿತ್ತು. ದುರ್ವಾಸನೆಯ ಬೀಡಿ ಸೇದುತ್ತಾ ಇವಳನ್ನೇ ಗುರಾಯಿಸಿಕೊಂಡು ನೋಡುತ್ತಿದ್ದ. ಅಮೃತಳಿಗೆ ಅವನತ್ತ ತಿರುಗಿ ನೋಡುವುದಕ್ಕೆ ಅಸಹ್ಯವೆನಿಸತೊಡಗಿತು. ಅಷ್ಟು ದೊಡ್ಡ ಬಿಲ್ಡಿಂಗ್ನ ಪೋರ್ಟಿಕೋದಲ್ಲಿ ಇವಳೊಬ್ಬಳೇ ಹೆಣ್ಣು ನಿಂತಿದ್ದಳು. ಜೊತೆಗೆ ಇಂಥ ಜವಾನ ಬೇರೆ ಇದ್ದ. ಮಳೆ ನಿಲ್ಲುವ ಲಕ್ಷಣವೇ ಇರಲಿಲ್ಲ. ಎಲ್ಲಿ ನೋಡಿದರೂ ಮಳೆಯ ನೀರು ಹರಿಯುತ್ತಿತ್ತು. ಏನು ಮಾಡಬೇಕು ಎನ್ನುವುದು ಅಮೃತಳಿಗೆ ತಿಳಿಯದಂತಾಯಿತು. ಅತ್ತ ದರಿ ಇತ್ತ ಪುಲಿ ಎನ್ನುವಂತಾಗಿತ್ತು ಅವಳ ಸ್ಥಿತಿ. ಇಂಥ ವಿಕೃತ ಮನಸ್ಸಿನ ಗಂಡ ಹಾಳಾಗಿ ಹೋಗಲಿ, ಇನ್ನು ಮುಂದೆ ಯಾರಿಂದಲಾದರೂ ಡ್ರಾಪ್ ತೆಗೆದುಕೊಳ್ಳಲೇಬೇಕು ಎಂದು ಮನಸ್ಸಿನಲ್ಲಿ ನಿರ್ಧರಿಸಿದಳು. ಆದರೆ ಈಗಿನ ಪರಿಸ್ಥಿತಿಗೆ ಏನು ಮಾಡುವುದು? ಮೊಬೈಲ್ ಕೂಡ ಮರೆತು ಬಂದಿದ್ದಳು. ಜವಾನನಿಗೆ ಹೇಳಿ ಆಫೀಸ್ನ ಬಾಗಿಲು ತೆಗೆಸಿ ಒಳ ಹೋಗಿ ಫೋನ್ ಮಾಡಬೇಕೆಂದರೆ ಧೈರ್ಯವಾಗಲಿಲ್ಲ. ಆದದ್ದಾಗಲಿ, ನೋಡಿಯೇ ಬಿಡೋಣ ಎಂದು ಛತ್ರಿ ಏರಿಸಿಕೊಂಡು ಮಲೆಯಲ್ಲೇ ಹೊರಟು ಬಿಟ್ಟಳು. ರಸ್ತೆ ಪೂರ್ತಿ ಮಳೆಯಿಂದಾಗಿ ನಿರ್ಜನವಾಗಿತ್ತು. ದೂರದವರೆಗೂ ಯಾರೂ ಗೋಚಿಸುತ್ತಿರಲಿಲ್ಲ. ತುಂಬ ಕಷ್ಟದಿಂದ ಜಾಗರೂಕತೆಯಿಂದ ಒಂದಿಷ್ಟು ಮುಂದೆ ಬಂದಿದ್ದಳು. ರಭಸದ ಗಾಳಿಯಿಂದಾಗಿ ಛತ್ರಿ ಉಲ್ಟ ತಿರುಗಿಬಿಟ್ಟಿತ್ತು. ಲಘು ಬಗೆಯಿಂದ ಸರಿಪಡಿಸುವಷ್ಟರಲ್ಲಿ ಸಂಪೂರ್ಣ ಮಳೆಯಲ್ಲಿ ತೊಯ್ದು ಹೋದಳು. ಸೀರೆ ಕಾಲಿನಲ್ಲಿ ಸಿಕ್ಕಿ ಹಾಕಿಕೊಳ್ಳತೊಡಗಿತು. ಇದರಿಂದ ಹೆಜ್ಜೆ ಕಿತ್ತು ಹಿಡುವುದು ದುಸ್ಸಾಧ್ಯವೆನಿಸತೊಡಗಿತು. ರಸ್ತೆ ಬದಿಯ ಚರಂಡಿಗಳೆಲ್ಲ ಉಕ್ಕಿ ಹರಿಯುತ್ತಿದ್ದವು. ಸೀರೆ ಸ್ವಲ್ಪ ಮೇಲೆತ್ತಿಕೊಂಡು ಹರಿಯುವ ನೀರಿನಲ್ಲಿ ಜಾಗರೂಕತೆಯಿಂದ ತುದಿಗಾಲ ಮೇಲೆ ನಡೆಯುತ್ತಿದ್ದಳು. ಅಚಾನಕ್ಕಾಗಿ ಕಾಲ ಕೆಳಗಿನ ಮಣ್ಣು ಕುಸಿದಂತಾಗಿ ಅವಳ ಎಡಗಾಲು ಹಳ್ಳದಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ನೀರು ತುಂಬ ಹರಿಯುತ್ತಿರುವುದರಿಂದ ಯಾವುದೋ ದೊಡ್ಡ ಗುಂಡಿಯ ಮೇಲೆ ಒದಿಸಲಾಗಿದ್ದ ಚಪ್ಪಟೆ ಕಲ್ಲುಗಳ ಮಧ್ಯದಲ್ಲಿ ಕಾಲು ಸಿಕ್ಕಿಕೊಂಡಿತ್ತು. ಅವಳು ಎಷ್ಟೇ ಪ್ರಯತ್ನಿಸಿದರೂ ಕಾಲು ಆಚೆಗೆ ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಬದಲಾಗಿ ವಿಪರೀತ ನೋಯತೊಡಗಿತು. ನೋವಿನಿಂದ ಒದ್ದಾಡುತ್ತಾ ಅಲ್ಲಿಯೇ ನೀರಲ್ಲಿ ಕುಳಿತು ಬಿಟ್ಟಳು. ಆಗಲೇ ಯಾವುದೋ ಒಂದು ಗಂಡಸಿನ ಧ್ವನಿ ಕೇಳಿಬಂದಿತು. ಕಾಲು ಅಲ್ಲಾಡಿಸಬೇಡಿ, ನಿಶ್ಚಲವಾಗಿ ಕುಳಿತಿರಿ, ನಾನು ನಿಮ್ಮ ಸಹಾಯಕ್ಕೆಂದೇ ಬರುತ್ತಿದ್ದೇನೆ ಎನ್ನುತ್ತಾ ಯಾರೋ ಒಬ್ಬ ಅಸ್ಸಾಮಿ ಕಾರಿನಿಂದ ಇಳಿದು ಅವಳತ್ತಲೇ ಬರುತ್ತಿದ್ದ. ಇವಳ ಬಳಿಗೆ ಬರುವಷ್ಟರಲ್ಲಿ ಅವನು ತಪ್ಪನೆ ತೊಯ್ದಿದ್ದ. ಬಂದ ನಂತರ ಸ್ವಲ್ಪ ಸಮಯ ಸಿಲುಕಿಬಿದ್ದ ಇವಳ ಕಾಲ ಬಳಿ ನೀರಿನಲ್ಲಿ ಕೈಯಾಡಿಸಿ ಚಪ್ಪಡಿ ಕಲ್ಲುಗಳ ಜೋಡಣೆಯನ್ನು ಅರಿತುಕೊಂಡ. ನಂತರ ಮೈ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿಕೊಂಡು ಒಂದು ಚಪ್ಪಡಿ ಕಲ್ಲನ್ನು ಮೇಲಕ್ಕೆ ಎತ್ತಿದನು.
ಸರಕ್ಕನೆ ಇವಳು ಕಾಲು ಹೊರಗೆ ತೆಗೆದು ಎಳೆದುಕೊಂಡು ಕುಸಿದು ಕುಳಿತಳು. ಅಮೃತಳ ಕಾಲು ಪೂರಿ ಉಬ್ಬಿದಂತೆ ಊದಿಕೊಂಡಿತ್ತು. ಇನ್ನು ಅವಳು ನೆಲದ ಮೇಲೆ ಪಾದ ಊರುವುದೇ ಸಾಧ್ಯವಿಲ್ಲದಂತಾಯಿತು. ಇನ್ನು ಆ ಆಗುಂತಕ ಅವಳ ಪ್ರತಿಕ್ರಿಯೆಗೂ ಕಾಯದೆ ಅವಳನ್ನು ತನ್ನ ಬಾಹುಗಳಲ್ಲಿ ಅನಮತ್ತಾಗಿ ಎತ್ತಿಕೊಂಡು ಹೋಗಿ ತನ್ನ ಕಾರ್ನ ಹಿಂದಿನ ಸೀಟ್ನಲ್ಲಿ ಮಲಗಿಸಿದ. ಅಮೃತಳಿಗಂತೂ ಏನಾದರೂ ಹೇಳಬೇಕು, ಕೇಳಬೇಕು ಅಥವಾ ಪ್ರತಿರೋಧಿಸಬೇಕೆಂದರೂ ಶಕ್ತಿ ಇಲ್ಲದಂತಾಗಿತ್ತು. ಅವಳಿಗೆ ಆಗುಂತಕನ ಬಗ್ಗೆ ಭಯವೂ ಆಗುತ್ತಿರಲಿಲ್ಲ. ತನ್ನ ಪತಿಯ ಬಗ್ಗೆ ಯೋಚನೆಯೂ ಬರಲಿಲ್ಲ. ಅವನು ತನ್ನ ರಕ್ಷಣೆಗೆಂದೇ ದೇವಲೋಕದಿಂದ ಇಳಿದು ಬಂದ ರಾಜ್ಕುಮಾರನಂತೆ ಕಾಣಿಸ್ತಿದ್ದ. ಖಾಸಗಿ ಆಸ್ಪತ್ರೆ ಕಾಂಪೌಂಡ್ನಲ್ಲಿ ಬಂದು ನಿಂತಿತು ಆಗುಂತಕನ ಕಾರು. ಎಮರ್ಜೆನ್ಸಿ ವಿಭಾಗದಲ್ಲಿ ತೀವ್ರ ಬೆಳಕಲ್ಲಿ ಮೊದಲ ಸಲ ಪರಸ್ಪರ ಮುಖ ನೋಡಿಕೊಂಡರು. ಅಮೃತಳ ಅದ್ಭುತ ಸೌಂದರ್ಯವನ್ನು ಕಂಡು ಆಗುಂತಕನ ಕಣ್ಣುಗಳು ಕೋರೈಸಿದವು. ಕಣ್ಣು ಮಿಟುಕಿಸದೆ ಅವಳನ್ನು ತದೇಕ ಚಿತ್ತದಿಂದ ನೋಡುತ್ತಾ ಮೈಮರೆತನು. ಅಪ್ರತಿಮ ಸುಂದರಿ. ಹನೆಯ ಮೇಲಿನ ಕುಂಕುಮ ಮಳೆ ನೀರಲ್ಲಿ ನೆಂದು ಸಣ್ಣಗೆ ಮುಖದ ಮೇಲೆ ಹರಿದಾಡಿತ್ತು. ಅದೊಂದು ವಿಶಿಷ್ಟ ಆಕರ್ಷಣೆ ಮೂಡಿತ್ತು ಅವಳ ಮುಖದಲ್ಲಿ. ಮಳೆಯಲ್ಲಿ ತೊಯ್ದರಿಂದ ಬೆಳದಿಂಗಳ ನೊರೆಹಾಲಿನಂಥ ಅವಳ ಗೌರವರ್ಣದ ಮೈಮಾಟ ಮೋಹಗೊಳಿಸುವಂತಿತ್ತು. ದೇಹದ ಏರಿತಗಳೆಲ್ಲ ಸ್ಪಷ್ಟವಾಗಿ ಗೋಚರಿಸುತ್ತಿದ್ದವು. ದಟ್ಟ ನೀಲ ಕೇಶರಾಶಿ ಹರಡಿಕೊಂಡು ಸೊಂಟದವರೆಗೂ ಇಳಿದುಕೊಂಡಿದ್ದವು. ಕಲ್ಪನಾಲೋಕದ ಕನಸಿನ ಕನ್ಯೆಯಂತೆ ಕಂಗೊಳಿಸುತ್ತಿದ್ದಳು. ಸಮ್ಮೋಹನಗೊಂಡವನಂತೆ ನಿಂತು ಅವಳ ಸೌಂದರ್ಯವನ್ನೇ ಆಸ್ವಾದಿಸುತ್ತಿದ್ದ. ಅಮೃತ ಕೂಡ ಇದೇ ಪರಿಸ್ಥಿತಿಯಲ್ಲಿದ್ದಳು. ಅವನ ಆಕರ್ಷಕ ಮೈಕಟ್ಟು ಮತ್ತು ವ್ಯಕ್ತಿತ್ವಕ್ಕೆ ಮಾರು ಹೋಗಿ ತನಗರಿವಿಲ್ಲದಂತೆಯೇ ತನ್ನ ಗಂಡನನ್ನು ಅವನೊಂದಿಗೆ ಹೋಲಿಕೆ ಮಾಡತೊಡಗಿದಳು. ನೋಡಿ, ಈಗ ಇವರನ್ನು ನೀವು ಮನೆಗೆ ಕರೆದುಕೊಂಡು ಹೋಗ್ಬೋದು. ಆಸ್ಪತ್ರೆಗೆ ಬರುವುದಕ್ಕೆ ಇನ್ನೊಂದು ಸ್ವಲ್ಪ ಲೇಟ್ ಆಗಿದ್ರೆ ನಿಮ್ಮ ಪತ್ನಿಯ ಕಾಲು ಎಂದು ಡಾಕ್ಟರ್ ಹೇಳಿದಾಗ ಇಬ್ಬರು ತಮ್ಮ ಸಮ್ಮೋಹನೆಯಿಂದ ಹೊರಬಂದರು. ಸ್ವಲ್ಪ ದಿನ ನಡೆಬಾರದೆಂದು ಡಾಕ್ಟರ್ ಸೂಚಿಸಿ ಕಳುಹಿಸಿದರು. ಆಗುಂತಕ ಮತ್ತೆ ಅಮೃತಳನ್ನು ತನ್ನ ಬಾಹುಗಳಲ್ಲಿ ಎತ್ತಿಕೊಂಡು ಹೋಗಿ ಕಾರ್ನಲ್ಲಿ ಮಲಗಿಸಿದ. ಆಗ ಅಮೃತಳಿಗೆ ಕೊಂಚ ಹಾಯ್ ಎನಿಸುತ್ತಿತ್ತು. ಅವಳಿಗೆ ಮನೆ ಮತ್ತು ಗಂಡನ ಬಗ್ಗೆ ಮರೆತೇ ಹೋದಂತಾಗಿತ್ತು. ಅವಳ ಪತಿಯಲ್ಲಿ ಪ್ರೀತಿ, ಮೋಹ, ಮಮತೆ, ಸ್ನೇಹ, ವಾತ್ಸಲ್ಯಗಳಂಥ ಭಾವನೆಗಳೇ ಇರಲಿಲ್ಲ. ಭಾವನಾತ್ಮಕತೆಯ ನೆಲಗಟ್ಟಿನಲ್ಲಿ ಅವನು ನಿಕೃಷ್ಟನಾಗಿದ್ದನು. ನಿಮ್ಮ ಮನೆಯಲ್ಲಿದೆ ಎಂದು ಆಗುಂತಕ ಕೇಳಿದ. ಅವನು ಪ್ರಶ್ನೆ ಕೇಳಿದ ತಕ್ಷಣ ಇವಳ ಮುಖ ಬಿಳಿಚಿಕೊಂಡಿತು. ತೀರ ಯಾಂತ್ರಿಕತೆಯಿಂದ ತನ್ನ ಮನೆಯ ವಿಳಾಸ ಹೇಳಿದಳು. ಮನೆಯಲ್ಲಿ ಯಾರು ಯಾರು ಇದ್ದೀರಿ? ನಾನು, ನನ್ನ ಪತಿ ಎಂದಳು. ಮತ್ತೆ ಮಕ್ಕಳು? ಇಲ್ಲ ಎಂದು ಜೋರಾಗಿ ಅರಚಿದಳು. ಗಾಬರಿಗೊಂಡ ಆಗುಂತಕ ಕಾರನ್ನು ಪಕ್ಕಕ್ಕೆ ನಿಲ್ಲಿಸಿ ಇನ್ನಿಲ್ಲದ ಮಮಕಾರದಿಂದ, ಯಾಕೆ, ನಿಮ್ಮ ಮಗುವಿಗೆ ಏನಾದರೂ ಆಗಬಾರ್ದಾಯಿತೇ ಎಂದು ಕೇಳಿದ. ಇಲ್ಲ, ಮಕ್ಕಳನ್ನು ಹೆರುವುದು ಒಂದು ಸಂಕಟ ಎಂದಳು. ಏನು ನಿಮ್ಮ ಮಾತಿನ ಅರ್ಥ? ನಾನು ನನ್ನ ಅನಿಷ್ಟ ಗಂಡನಿಗೆ ಮಕ್ಕಳನ್ನು ಹೆತ್ತುಕೊಡಲು ಸಿದ್ಧಳಿಲ್ಲ ಎಂದು ಕೋಪದಿಂದ ಹೇಳಿದಳು. ಅಮೃತ ನೋವಿನಿಂದ ದುಃಖಿಸತೊಡಗಿದಳು. ಅವಳು ತನ್ನ ದೌರ್ಭಾಗ್ಯವನ್ನು ಇಲ್ಲಿಯವರೆಗೂ ಯಾರ ಜೊತೆಯಲ್ಲೂ ಹಂಚಿಕೊಂಡಿರಲಿಲ್ಲ. ಆದರೆ ಈ ಆಗುಂತಕ ಹಿತೈಷಿಯೊಂದಿಗೆ 2 ಗಂಟೆ ಕಳೆಯುವಷ್ಟರಲ್ಲಿ ಅವನ ಆಗುಂತಕನ ಬದಲಾಗಿ ಒಬ್ಬ ಆಪತ್ ಬಾಂಧವನಂತೆ ಕಾಣಿಸತೊಡಗಿದ. ಅವನೊಂದಿಗೆ ತನ್ನ ಮನಸ್ಸಿನ ಎಲ್ಲ ದ್ವಂದ್ವಗಳನ್ನು ಹೇಳಿಕೊಳ್ಳಬೇಕೆಂದೆನಿಸತೊಡಗಿತು. ಆಫೀಸ್ನಲ್ಲಿ ಕಲೀಗ್ಗಳು ಅಂತರಂಗದ ವಿಷಯಗಳನ್ನು ಕೆದಕುವಂಥ ಪ್ರಶ್ನೆಗಳನ್ನು ಕೇಳಿದಾಗ ಉತ್ತರಿಸಲಾಗದೆ ಮೌನವನ್ನು ಧರಿಸುತ್ತಿದ್ದಳು. ಆದರೆ ಇವತ್ತು ಬಹುಕಾಲದಿಂದಲೂ ಎದೆಯೊಳಗೆ ಅದಿಮಿಟ್ಟುಕೊಂಡು ಬಂದ ನೋವು, ದುಃಖ, ಸಂತಾಪ, ಅಸಹನೆಗಳನ್ನೆಲ್ಲ ಕಟ್ಟಿ ಹಿಡಿದು ಹೊರನುಗ್ಗತೊಡಗಿದವು. ಅವಳು ತೀವ್ರವಾಗಿ ಬಿಕ್ಕಲಿಸುತ್ತಲೇ ಆಗುಂತನಿಗೆ ತನ್ನೆಲ್ಲ ಕಥೆಯನ್ನು ಹೇಳತೊಡಗಿದಳು. ಶಿವಮೊಗ್ಗೆಯ ಹಸಿರು ತಪ್ಪಲಿನ ನಿಸರ್ಗದ ಸೌಂದರ್ಯದ ಮಡಿಲಲ್ಲಿ ಅವಳು ಬೆಳೆದಿದ್ದಳು. ತಂದೆ ಸೈನ್ಯದಲ್ಲಿ ಮೇಜರ್ ಹುದ್ದೆಯಲ್ಲಿದ್ದರು. ತಂದೆ ತಾಯಿಗೆ ಒಬ್ಬಳೆ ಮಗಳು. ಭವ್ಯವಾದ ಮನೆ, ಸಕಲ ಸೌಕರ್ಯಗಳಿಂದ ಕೂಡಿದ ಬದುಕು ವೈಭವಯುತವಾಗಿತ್ತು. ತಂದೆಯ ಆಸೆಯಂತೆ ಇವಳು ಡಾಕ್ಟರ್ ಆಗಬೇಕೆಂಬ ಕನಸು ಕಂಡವಳು. PUCಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ಬ್ಯಾಂಗ್ಳೂರು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಅಡ್ಮಿಷನ್ ಕೂಡ ಪಡೆದುಕೊಂಡಿದ್ದಳು. ಈಗ ಎಲ್ಲಿ ಕೆಲಸ ಮಾಡುತ್ತಿರುವಿರಿ? ಆಗುಂತಕ ಪ್ರಶ್ನಿಸಿದ. ಟಾಟಾ ಟೆಲ್ ಸರ್ವಿಸ್ನಲ್ಲಿ. ಮತ್ತೆ ಮದುವೆ? ಅಮೃತ ಮತ್ತೆ ವಿಕ್ಕಲಿಸಿದ ಹೇಳತೊಡಗಿದಳು. ಅದೊಂದು ನತದೃಷ್ಟ ಭಾನುವಾರ. ನನ್ನ ಜೀವನದ ಅತ್ಯಂತ ದುರ್ಬರ ದಿನ. ನನ್ನ ಸೌಂದರ್ಯವೇ ನನ್ನ ಶತ್ರುವಾಗಿ ಪರಿಣಮಿಸಿದ ದಿನ. ಇವತ್ತಿನಂತೆಯೇ ಅವತ್ತು ಮಳೆ ಸುರಿಯುತ್ತಲಿತ್ತು. ನಾನು ನನ್ನ ಗೆಳತಿಯರೊಂದಿಗೆ ಮನೆಯ ಅಂಗಳದಲ್ಲಿ ಮಳೆಯ ಹನಿಗಳೊಂದಿಗೆ ಆಟವಾಡುತ್ತಿದ್ದೆ. ಆಗ ಗೇಟಿನ ಆಚೆ ಒಂದು ಆಟೋ ಬಂದು ನಿಂತ ಶಬ್ದವಾಯಿತು. ಆಟೋದಿಂದ ಇಳಿದ ವ್ಯಕ್ತಿ ಗೇಟ್ ತೆರೆದುಕೊಂಡು ಮನೆ ಅಂಗಳದಲ್ಲಿ ಹೆಜ್ಜೆ ಇಟ್ಟಾಗ ನನ್ನ ಗೆಳತಿ ನಾಚಿಕೆಯಿಂದ ಒಂದು ಮರದ ಹಿಂದೆ ಅಡಗಿಕೊಂಡರೆ ನಾನು ಮನೆಯ ಒಳಗೆ ಓಡಿ ಹೋದೆನು. ಅದೇ ನಾನು ಮಾಡಿದ ತಪ್ಪು. ಆ ವ್ಯಕ್ತಿಯ ವಕ್ರದೃಷ್ಟಿ ನನ್ನ ಮೇಲೆ ಬಿದ್ದಿತು.
ಆತ ಬೇರೆ ಯಾರೂ ಅಲ್ಲ, ನನ್ನ ಚಿಕ್ಕಮ್ಮನ ಕಿರಿಯ ತಮ್ಮನಾಗಿದ್ದ. ನನ್ನ ದುರ್ದೈವ, ಅವನೇ ಈಗ ನನ್ನ ಗಂಡನಾಗಿದ್ದಾನೆ. ಈಗ ತಾನೇ ಮಳೆಯಲ್ಲಿ ನೊಂದುಕೊಂಡು ಒಳಗೆ ಓಡಿ ಬಂದಳಲ್ಲ, ಆ ಹುಡುಗಿ ಯಾರು ಎಂದು ಒಳಗೆ ಬಂದ ತಕ್ಷಣವೇ ಚಿಕ್ಕಮ್ಮನನ್ನು ಕೇಳಿದ. ಚಿಕ್ಕಮ್ಮ ನನ್ನ ಪರಿಚಯ ಹೇಳುತ್ತಿದ್ದರು. ನಾನು ಬಾಗಿಲಿನ ಹಿಂದೆ ಅವಿತಿಟ್ಟುಕೊಂಡು ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದೆ. ಅಕ್ಕ, ಇವತ್ತು ನಿನ್ನ ಮನಸ್ಸಿನ ಆಸೆಯನ್ನು ಈಡೇರಿಸ್ತೇನೆ, ಬಿಡು ಹಾಗಾದ್ರೆ. ಯಾವ ಆಸೆಯಪ್ಪ? ನಾನು ನಿನ್ನಿಂದ ಯಾವ ಆಸೆಯನ್ನು ಬಯಸಿರಲಿಲ್ಲವಲ್ಲ ಎಂದಳು ಚಿಕ್ಕಮ್ಮ. ಮರೆತು ಬಿಟ್ಟೆ ಅಕ್ಕ, ಬೇಗ ಮದುವೆಯಾಗು, ನಿನಗೂ ವಯಸ್ಸಾಗುತ್ತಲಿದೆ ಎಂದು ಪದೇ ಪದೇ ಹೇಳುತ್ತಿದ್ದೆಯಲ್ಲ. ಈಗ ನನಗೊಂದು ಹುಡುಗಿ ಇಷ್ಟವಾಗಿದ್ದಾಳೆ ಎಂದು ತುಂಬ ಸರಳವಾಗಿ ಹೇಳಿದ. ಹೌದಾ, ನಿಜವೇನು? ಯಾರು ಆ ಹುಡುಗಿ ಎಂದು ಚಿಕ್ಕಮ್ಮ ಇನ್ನಿಲ್ಲದ ಉತ್ಸಾಹದಿಂದ ಕೇಳಿದರು. ಹುಡುಗಿ ನಿನ್ನ ಮನೆಯಲ್ಲೇ ಇದ್ದಾಳೆ ಅಕ್ಕ, ಅವಳೇ ಮಳೆಯಲ್ಲಿ ತೋಯಿಸಿಕೊಂಡು ಒಳಗೆ ಓಡಿ ಹೋದ್ಲಲ್ಲ ಎಂದ. ಯಾರು? ನಮ್ಮ ಅಮೃತನ? ಹಬ್ಬ, ಎಂಥ ಸುದ್ದಿ ಹೇಳಿದೆ. ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರ ತುಂಬ ತುಪ್ಪಕ್ಕಾಗಿ ತಿರುಗಾಡುವುದು ತಪ್ಪಿತ್ತಲ್ಲ ಎಂದು ಚಿಕ್ಕಮ್ಮ ಸಂತೋಷದಿಂದ ಹೇಳಿದರು. ಇದನ್ನೆಲ್ಲ ಕೇಳುತ್ತಾ ನನಗೆ ಸಿಡಿಲು ಬಡಿದಂತಾಯಿತು. ಆ ಕರಿಕೋತಿಯಂಥ ಟೊನಪ ನನಗಿಷ್ಟವೇ ಇರಲಿಲ್ಲ. ಈ ಆಘಾತದಿಂದ ನನ್ನ ಬುದ್ಧಿಯೇ ಮಂಕಾಗಿ ಹೋಯಿತು. ಆದರೂ ಎದೆಗುಂದದೆ ಒದ್ದೆ ಬಟ್ಟೆಯಲ್ಲೇ ಚಿಕ್ಕಮ್ಮನ ಎದುರಿಗೆ ಹೋಗಿ, ನಾನು ಅವರನ್ನು ಮದುವೆಯಾಗಲು ಸಾಧ್ಯವೇ ಇಲ್ಲ. ಇನ್ನು ಮುಂದೆ ಕನಸು ಮನಸ್ಸಿನಲ್ಲಿ ಕೂಡ ಈ ವಿಚಾರವನ್ನು ನೆನಪಿಸಿಕೊಳ್ಳಬೇಡಿ. ನಾನು ಹೀಗೆ ನಿರ್ಭಯದಿಂದ ಹೇಳುತ್ತಿದ್ದರೆ ಆತ ಮಾತ್ರ ಮಳೆಯಲ್ಲಿ ನೆಂದುಕೊಂಡಿದ್ದ ನನ್ನನ್ನೇ ದುರುಗಟ್ಟಿಕೊಂಡು ನೋಡುತ್ತಲಿದ್ದ. ತನ್ನ ಕಣ್ಣುಗಳಲ್ಲೇ ನಗ್ನನಾಗಿ ಕಾಣುತ್ತಿದ್ದನೇನೋ ಅಂತ ಕಾಮಾಂಧುರ ಅವನು. ಆಗಲೇ ನಾನು ವಾಸ್ತವಕ್ಕೆ ಬಂದಿದ್ದು. ತಕ್ಷಣ ಅವನನ್ನೊಮ್ಮೆ ಹೀನವಾಗಿ ದೃಷ್ಟಿಸಿ ಬಟ್ಟೆ ಬದಲಾಯಿಸಲು ಸರಕ್ಕನೆ ಹೊಳಹೋದೆ. ಆದರೂ ಚಿಕ್ಕಮ್ಮ ಮತ್ತು ಅವನಾಡುವ ಮಾತುಗಳು ನನಗೆ ಕೇಳಿಸುತ್ತಲೇ ಇದ್ದವು. ಅಕ್ಕ, ಅವಳ ಮಾತು ಕೇಳಿಕೊಂಡು ಕುಳಿತುಕೊಳ್ಳುವುದರಲ್ಲಿ ಅರ್ಥವಿಲ್ಲ. ಕಬ್ಬಿಣ ಸರಿಯಾಗಿ ಕಾಯ್ದಿರುವಾಗಲೇ ಬಗ್ಗಿಸಬೇಕು. ಯೋಚನೆ ಮಾಡು ಅಕ್ಕ, ಅಮೃತಳನ್ನು ನನಗೆ ಕೊಟ್ಟು ಮದುವೆ ಮಾಡಿದರೆ ನಿನಗೆ ಯಾವುದೇ ಖರ್ಚು ಬರುವುದಿಲ್ಲ. ವರದಕ್ಷಿಣೆ ವರೋಪಚಾರದ ಸಮಸ್ಯೆಯೇ ಬರುವುದಿಲ್ಲ. ಅಕಸ್ಮಾತ್ ಬೇರೆಯವರೊಂದಿಗೆ ಮದುವೆ ಮಾಡಿದರೆ ಕಡಿಮೆ ಎಂದರೂ 5-6 ಲಕ್ಷ ಆಗುತ್ತೆ. ಇದರಿಂದಾಗಿ ನಿನಗೆ ಇನ್ನಿಲ್ಲದ ಕಷ್ಟ ಕಾರ್ಪಣ್ಯ ಎದುರಾಗುತ್ತದೆ. ಸುಮ್ಮನೆ ಬುದ್ಧಿ ಉಪಯೋಗಿಸಿ ಅವಳನ್ನು ಒಪ್ಪಿಸುವಕ್ಕ. ಅವಳು ಒಪ್ಪದೇ ಇದ್ದರೆ ಆ ಜವಾಬ್ದಾರಿಯನ್ನು ನನಗೆ ಬಿಡು. ನಾಳೆ ಬಂದು ನಾನೇ ಒಪ್ಪಿಕೊಳ್ಳುವಂತೆ ಮಾಡುತ್ತೇನೆ. ನಾನು ಮದುವೆ ಅಂತ ಆದರೆ ಆ ಕಾಮನ ಬಿಲ್ಲನ್ನೇ ಆಗುವುದು. ನಿಂತಲ್ಲಿಯೇ ನಾನು ಸ್ತಂಭೀಭೂತಳಾದೆ. ದುತ್ತನೆ ಬಂದೆರಗಿದ ಈ ಸಂದಿಗ್ಧ ಪರಿಸ್ಥಿತಿಯಿಂದ ಪಾರಾಗುವುದು ಹೇಗೆಂದು ಯೋಚಿಸುತ್ತಿದ್ದಾಗ ಒಂದೇ ಒಂದು ಉಪಾಯ ಹೊಳೆಯಿತು. ಗೆಳತಿಯ ಸಹಕಾರದೊಂದಿಗೆ ಚಿಕ್ಕಮ್ಮನಿಗೂ ತಿಳಿಸದೆ ಗಂಟು ಮೂಟೆ ಕಟ್ಟಿಕೊಂಡು ಮರಳಿ ಶಿವಮೊಗ್ಗದ ಅಮ್ಮನ ಪಾದವೇ ಗತಿ ಎಂದು ಹೊರಟು ಬಂದುಬಿಟ್ಟೆ. ಆದರೆ ಅಮ್ಮ ವಿಪರೀತ ಮದ್ಯ ಸೇವನೆಯಿಂದಾಗಿ ಲಿವರ್ ಸಿರೋಸಿಸ್ಗೆ ಬಲಿಯಾಗಿ ಆಸ್ಪತ್ರೆಯ ಮರಣಶೈಲಿಯಲ್ಲಿ ಮಲಗಿದ್ದಳು. ಮಾರನೇ ದಿನವೇ ಅಮ್ಮ ತೀರಿ ಹೋದಳು. ತಂದೆ ಇಲ್ಲದ ನಾನು ಮತ್ತೆ ಚಿಕ್ಕಮ್ಮನೊಂದಿಗೆ ಬ್ಯಾಂಗ್ಳೂರಿಗೆ ಬಂದು ತಲುಪಿದೆ. ಅಮ್ಮ ತೀರಿದಾಗ ಅಂತಿಮ ಸಂಸ್ಕಾರಕ್ಕೆ ಬಂದಿದ್ದ ಚಿಕ್ಕಮ್ಮ ಮತ್ತು ಅವರ ತಮ್ಮ ನನ್ನನ್ನು ಬಲವಂತವಾಗಿ ಕರೆದುಕೊಂಡು ಬಂದಿದ್ದರು. ನಾನು ನನ್ನ ವಿನಾಶದ ಅಂಚಿಗೆ ಬಂದಂತಾಗಿತ್ತು. ಅವಳನ್ನು ಸಂತೈಸುತ್ತಾ, ಅಮೃತ, ನೀನು ತುಂಬ ಸಂಘರ್ಷದ ಬದುಕನ್ನು ಬಾಳುತ್ತಿರುವೆ. ಹಿಂದೆ ನಡೆದಿರುವ ಕಹಿ ಘಟನೆಗಳನ್ನು ಮರೆತು ಬಿಡು. ಭವಿಷ್ಯದ ನಿರ್ಮಾಣ ಮಾಡಿಕೊಳ್ಳುವುದು ನಿನ್ನ ಕೈಯಲ್ಲೇ ಇದೆ ಎಂದನು ಆಗುಂತಕ. ಅಮೃತ ಕಣ್ಣೀರಿನಿಂದ ಒದ್ದೆಯಾದ ರೆಪ್ಪೆಗಳನ್ನು ಒರೆಸಿಕೊಳ್ಳುತ್ತಾ, ಅದು ಹೇಗೆ ಎಂದು ಕೇಳಿದಳು. 2 ಮಾರ್ಗಗಳಿವೆ, ಆದರೆ ಅವುಗಳನ್ನು ಅನುಸರಿಸುವ ಧೈರ್ಯವಿರಬೇಕು. ಅಳುತ್ತಾ ಕುಳಿತುಕೊಳ್ಳುವುದರಿಂದ ಏನು ಉಪಯೋಗವಿಲ್ಲ. ಈ ಪ್ರಪಂಚ ಅಳುವವರನ್ನು ಕಂಡರೆ ಇನ್ನೂ ಅಳಿಸುತ್ತದೆ, ತುಳಿಸಿಕೊಳ್ಳುವವರನ್ನು ಕಂಡರೆ ಇನ್ನೂ ಜೋರಾಗಿ ತುಳಿಯುತ್ತೆ. ಉದಾಹರಣೆಗೆ, ನೀನು ಪ್ರತಿದಿನ ಪತಿಯ ಭಯದಿಂದಾಗಿ ಆಫೀಸ್ನ ಅಂಗಳದಲ್ಲಿ ಅವನಿಗೋಸ್ಕರ ಕಾಯುತ್ತಾ ನಿಲ್ವೆ. ಅವನು ಪ್ರತಿದಿನ ಕಾಯಿಸ್ತಲೇ ಇರುತ್ತಾನೆ. ಅದರಿಂದ ಮೊದಲು ನೀನು ಅವನಿಗೆ ಭಯಪಡುವುದನ್ನು ಬಿಟ್ಟುಬಿಡು. ನಿನ್ನ ಕಲೀಗ್ಗಳಂತೆ ಸಹಜವಾಗಿ ಇರುವುದನ್ನು ರೂಢಿ ಮಾಡಿಕೊ. ಬೇಕೆನಿಸಿದಾಗ ಬೇರೆಯವರಿಂದ ಲಿಫ್ಟ್ ತೆಗೆದುಕೋ. ಮನುಷ್ಯರೇ ಮನುಷ್ಯರಿಂದ ಸಹಕಾರ ಪಡೆಯದಿದ್ದರೆ ಹೇಗೆ ಎಂದನು. ಅಯ್ಯೋ, ಲಿಫ್ಟ್ ತೆಗೆದುಕೊಳ್ಳುವುದೇ? ಅದು ಎಂದಿಗೂ ಸಾಧ್ಯವಿಲ್ಲ. ಅವನು ಮೊದಲೇ ಸಂಶಯದ ಪಿಶಾಚಿ ಎಂದು ಚಡಪಡಿಸಿದಳು. ಸಂಶಯ ಪಿಶಾಚಿ ಕಾರ್ನ ರೇರ್ ವ್ಯೂ ಮಿರರ್ನಲ್ಲಿ ಅಮೃತಳನ್ನು ನೋಡಿ ನಸುನಕ್ಕ. ಪಾಪ, ಇಂತಹ ಅದ್ಭುತ ಸೌಂದರ್ಯವತಿಯನ್ನು ಹೆಂಡತಿಯಾಗಿ ಪಡೆದಿದ್ದಕ್ಕೆ ರಾತ್ರಿ ಪೂರ್ತಿ ನಿನ್ನನ್ನು ಕಾಯುತ್ತಲೇ ಇರುತ್ತಾನೇನು? ನಿನ್ನ ನೋಡಿದರೆ ಎಂಥ ಗಂಡಸಿನ ಮನಸ್ಸು ಚಡಪಡಿಸಬೇಕು. ಹೀಗಿರಲು ಅವನು ಸಂಶಯ ಪಡುವುದರಲ್ಲಿ ಸಂದೇಹವೇ ಇಲ್ಲ. ಈಗಲೂ ಕೂಡ ಅವನು ಊರೆಲ್ಲ ಸುತ್ತಾಡಿ ನಿನ್ನನ್ನು ಹುಡುಕುತ್ತಿರಬಹುದು. ಹೀಗೆ ಅವನು ತನ್ನನ್ನು ತನ್ನ ಸೌಂದರ್ಯವನ್ನು ಹೊಗಳಿ ಅಟ್ಟಕ್ಕೇರಿಸುತ್ತಿರಬೇಕಾದರೆ ಅಮೃತ ನಾಚಿ ನೀರಾದಳು. ತನ್ನ ಗಂಡನಿಗೆ ಈ ರೀತಿ ಹೊಗಳುವ ಬುದ್ಧಿಯೇ ಇಲ್ವಲ್ಲ. ಮೃಗದಂತೆ ಗುಟರಾಯಿಸಿಕೊಂಡು ಬಂದು ದೇಹವನ್ನು ಆಕ್ರಮಿಸಿಕೊಳ್ಳುವುದನ್ನು ಬಿಟ್ಟರೆ ಇನ್ಯಾವುದೋ ಸೂಕ್ಷ್ಮಜಾನವು ಆತನಲ್ಲಿಲ್ಲ ಎಂದುಕೊಂಡಳು.
ಅಮೃತ ಮಾತು ಬದಲಾಯಿಸುವ ಉದ್ದೇಶದಿಂದ ಇನ್ನೊಂದು ಮಾರ್ಗ ಯಾವುದು ಎಂದು ಕೇಳಿದಳು. ಆ ರಾಕ್ಷಸನಿಂದ ಶಾಶ್ವತವಾಗಿ ದೂರವಾಗುವುದು, ವಿನಾಕಾರಣ ಅವಮಾನ ಅಪರಿಂದ ಹಿಂಸೆಗಳನ್ನು ಏಡಿಯಂತೆ ಸಹಿಸಿಕೊಳ್ಳುವುದನ್ನು ಬಿಟ್ಟು ಅನ್ಯಾಯದ ವಿರುದ್ಧ ಸಿಡಿದು ಎದ್ದೇಳಬೇಕು. ಅಮೃತಳ ಮನೆ ಬಂದಿತು. ಕಾರಿನಿಂದ ಕೆಳಗೆ ಇಳಿಯುತ್ತಲೇ, ಆ ನಿನ್ನ ಮಹಾನ್ ಗಂಡನ ಹೆಸರು ಏನು ಎಂದ. ಸದಾಶಿವ. ವಾವ್, ಇಟ್ಟುಕೊಂಡಿರುವುದು ದೇವರ ಹೆಸರು, ಮಾಡುವುದು ಎಲ್ಲ ದೆವ್ವದ ಕೆಲಸವೇ ಎಂದು ವ್ಯಂಗ್ಯವಾಡಿದ. ಮನೆಯ ಬಾಗಿಲಿಗೆ ಬೀಗ ಹಾಕಿರುವುದನ್ನು ನೋಡಿ, ನಿನ್ನ ಹತ್ರ ಬೀಗದ ಕೈ ಇದೆ ತಾನೆ, ಮೊದಲು ಬೀಗ ತೆಗೆದು ನಂತರ ನಿನ್ನನ್ನು ಒಳಗೆ ಸಾಗಿಸುತ್ತೇನೆ ಎಂದು ಹಾಸ್ಯದಿಂದ ಹೇಳಿದ. ಅವನಿಗೆ ಬೀಗದ ಕೈ ಕೊಟ್ಟಾಗ ಇನ್ನು ಅವನಿಂದ ದೂರವಾಗಬೇಕಲ್ಲ, ಮತ್ತೆ ಆ ವಿಕೃತ ಮನುಷ್ಯನೊಂದಿಗೆ ನರಕ ಅನುಭವಿಸಬೇಕಲ್ಲ ಎಂಬ ಭಾವನೆಗಳು ಮನದಲ್ಲಿ ಮೂಡಿದಾಗ ತುಂಬ ಭಾವುಕಳಾದಳು. ಆಗ ಮೆಲ್ಲಗೆ, ನಿಮ್ಮ ಪರಿಚಯವೇ ಆಗಲಿಲ್ವಲ್ಲ ಎಂದು ತೊದಲಿದಳು. ಅಪ್ಯಾಮಾನತೆಯಿಂದ ಮುಗುಳ್ನಗುತ್ತಾ ಅವನು, ಅಮೃತ, ನಾನು ಚಿಕ್ಕಂದಿನಿಂದಲೇ ನೋಡುತ್ತಿದ್ದೇನೆ ಎಂದನು. ಇದನ್ನು ಕೇಳಿ ಅಮೃತ ಆಶ್ಚರ್ಯಚಕಿತಳಾದಳು. ಅರೆ, ಅದೇಗೆ ಸಾಧ್ಯ? ನನಗೆ ನಿಮ್ಮ ಪರಿಚಯವೇ ಇಲ್ವಲ್ಲ. ಯಾವತ್ತೂ ಸಿಗದೇ ಇರುವವಳು ನೀನು ಅದೇಗೆ ಪರಿಚಯವಾಗಲು ಸಾಧ್ಯ? ನಾನು ನಿನ್ನ ಜೀವನದ ಹಸಿ ಬಿಸಿ ಅನುರಾಗದ ಅವಿಭಾಜ್ಯ ಅಂಗ. ನಿನ್ನ ತಂದೆ ತೀರಿ ಹೋದ ಮೇಲೆ ನಿಮ್ಮ ತಾಯಿಗೆ ಆಸರೆಯಾಗಿದ್ದಾರಲ್ಲ ಮೇಜರ್ ಸುಧೀರ್ ರೆಡ್ಡಿ, ಅವರ ಮಗ ನಾನು. ಅಮೃತ ರೋಮಾಂಚಿತಳಾದಳು. ಅಂದರೆ ಅಭಿಷೇಕ್ ರೆಡ್ಡಿ? ಹಾಂ, ಸರಿಯಾಗಿಯೇ ಗುರುತಿಸಿದೆ. ನಾನು ಮೊದಲಿನಿಂದಲೂ ಮೈಸೂರು ರೆಜಿಮೆಂಟ್ ಸ್ಕೂಲ್ನಲ್ಲಿಯೇ ಇದ್ದೆ. ರಜಾ ದಿನಗಳಲ್ಲಿ ಶಿವಮೊಗ್ಗಕ್ಕೆ ಬಂದಾಗಲೆಲ್ಲ ನಿನ್ನನ್ನು ನೋಡುತ್ತಲಿದ್ದೆ. ಮನದಲ್ಲಿಯೇ ನಿನ್ನನ್ನು ಇಷ್ಟಪಡತೊಡಗಿದೆ. ನಿಮ್ಮ ತಂದೆ ತೀರಿ ಹೋದ ಮೇಲೆ 2 ಮನೆಗಳು ಸರ್ವನಾಶ ಆಗಿದ್ದಂತೂ ಸತ್ಯ. ನಿನ್ನ ತಾಯಿಗೇನು ನನ್ನ ತಂದೆ ಆಸರೆಯಾದರೂ ನಿಜ. ಆದರೆ ನನ್ನ ತಾಯಿಯ ಸ್ಥಿತಿ ಯಾರೊಬ್ಬರ ಆಸರೆಯೂ ಸಿಗಲಿಲ್ಲ. ಆಗಲೇ ನನಗೆ ಗೊತ್ತಾಯಿತು, ಗಂಡನಿಂದ ದೂರವಾದ ಹೆಣ್ಣಿನ ನೋವು ಒಬ್ಬ ವಿಧವೆಗಿಂತಲೂ ಕ್ರೂರವಾಗಿರುತ್ತದೆ ಎಂದು. ಸಾವಿನ ಕಟು ಸತ್ಯವನ್ನು ಮನುಷ್ಯ ಹೇಗೋ ಏನೋ ಸಹಿಸಿಕೊಂಡು ಬಿಡಬಹುದು. ಆದರೆ ಜೀವಂತವಿರುವ ಪತಿಯನ್ನು ಪರಸ್ತ್ರೀಯ ಆಶ್ರಯದಲ್ಲಿ ಬಿಟ್ಟು ಪತಿತ್ಯಾಗ ಮಾಡುವುದು ಇದೆಯಲ್ಲ, ಅದೊಂದು ಭಯಾನಕ ಹಿಂಸೆ. ಅದರಿಂದ ಯಾವ ಹೆಣ್ಣಿನಿಂದ ತನ್ನ ಸಿಂಧೂರ ದೂರವಾಯಿತೋ ಅದೇ ಹೆಂಗಸಿನ ಮಗಳನ್ನು ನಾನು ಇಷ್ಟಪಡುತ್ತಿದ್ದೇನೆ. ಅವಳನ್ನೇ ಮದುವೆಯಾಗ ಬಯಸುತ್ತೇನೆ ಎಂದು ಅಮ್ಮನಿಗೆ ನಾನು ಹೇಳುವುದಾದರೂ ಹೇಗೆ ಎಂದು ತಿಳಿಯದಾಯಿತು. ನಿನ್ನನ್ನು ನನ್ನ ಬಾಳ ಸಂಗಾತಿಯನ್ನಾಗಿ ಪಡೆದುಕೊಳ್ಳಬೇಕೆಂಬ ನನ್ನ ಕನಸು ಕ್ಷಣಾರ್ಧದಲ್ಲಿ ನುಚ್ಚು ನೂರಾಗಿ ಹೋಯಿತು. ಆದರೆ ಈಗ ಇದೊಂದು ವಿಚಿತ್ರ ವಿಡಂಬನೆಯೇ ಸರಿ. ಇವತ್ತು ನೀನು ಸಿಕ್ಕಿರುವೆ, ಅದು ಇಂತಹ ವಿಷಮ ಸಂಕಷ್ಟಗಳ ಸರಮಾಲೆಯಲ್ಲಿ. ನೀನು ಮದುವೆಯಾಗಿ ಸುಖವಾಗಿ ಇದ್ದಿದ್ದಾದರೂ ನನಗೆ ನೆಮ್ಮದಿ ಇರುತ್ತಿತ್ತೇನೋ. ಆದರೆ ನಿನ್ನ ಸಂಘರ್ಷಮಯ ಬದುಕು ನೋಡಿದರೆ ನನಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲ. ಮೊದಲು ನೀನು ಭಯಪಡುವುದನ್ನು ಬಿಡು. ಅದು ಅಲ್ಲದೆ ಅನ್ಯಾಯವನ್ನು ಯಾವ ಕಾರಣಕ್ಕೂ ಸಹಿಸಬಾರದು ಎಂದು ನಿರ್ಧರಿಸು ಎಂದು ಅಭಿಷೇಕ್ ಸಾಧ್ಯಂತ್ಯವಾಗಿ ವಿವರಿಸಿದ. ಅಮೃತಳ ಹೃದಯದ ಉತ್ಸಾಹದ ಚಿಲುಮೆಯಂತಾಯಿತು. ತಬ್ಬಿಬ್ಬಾಗಿ ಅವನನ್ನೇ ನೋಡತೊಡಗಿದಳು. ಅಲ್ಲಿ ಕಾಲವೇ ಸ್ತಭಿಸಿದಂಥ ವಾತಾವರಣ ಮೂಡಿತು. ಸ್ವಲ್ಪ ಸಮಯದ ನಂತರ, ಬಹುಶಃ ನೀನು ಅವತ್ತೇ ಧೈರ್ಯದಿಂದ ನಿನ್ನ ಪ್ರೇಮವನ್ನು ನನಗೆ ತಿಳಿಸಿದ್ದರೆ ಎಂದು ಅಮೃತ ಕನವರಿಸಿದಳು. ಬೀಗ ತೆರೆದು ಬಂದ ಅಭಿಷೇಕ್ ಅಮೃತಳನ್ನು ತನ್ನ ಬಾಹುಗಳಲ್ಲಿ ಎತ್ತಿಕೊಂಡಾಗ ಸದಾಶಿವನ ಕಾರ್ ಅಲ್ಲಿಗೆ ಬಂದು ತಲುಪಿತು. ಇವರಿಬ್ಬರು ಒಂದು ಸಲ ತಮ್ಮ ಮುಖ ನೋಡಿಕೊಂಡರು. ಇನ್ನೊಂದು ಸಲ ಸದಾಶಿವನ ಮುಖ ನೋಡಿದರು. ಸದಾಶಿವ ತನ್ನ ಹೆಂಡತಿಯನ್ನು ಇನ್ನೊಬ್ಬನ ಬಾಹುಗಳಲ್ಲಿ ಕಂಡು ತಕ್ಷಣ ಸಿಡಿದು ಹೋದನು. ಕೆಲ ಕ್ಷಣ ಇಲ್ಲಿ ಏನು ನಡೆಯುತ್ತಿದೆ ಎಂದೇ ಅವನಿಗೆ ಅರ್ಥವಾಗಲಿಲ್ಲ. ಮರುಕ್ಷಣದಲ್ಲಿ ಸದಾಶಿವ ಗರ್ಜಿಸತೊಡಗಿದ. ಏನು ನಡೀತಾ ಇದೆ ಇಲ್ಲಿ? ಅವಳು ನನ್ನ ಹೆಂಡತಿ. ಅವಳನ್ನು ನಿನ್ನ ಬಾಹುಗಳಲ್ಲಿ ಎತ್ತಿಕೊಳ್ಳುವುದೆಂದರೆ ಏನು ಅರ್ಥ? ಅವನ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅಭಿಷೇಕ್ ಅಮೃತಳನ್ನು ಅವನತ್ತ ತಿರುಗಿಸುತ್ತಾ, ತಗೊಳ್ಳಿ, ಹಾಗಾದರೆ ನಿಮ್ಮ ಹೆಂಡತಿಯನ್ನು ನೀವೇ ಸಂಭಾಲಿಸಿರಿ. ರಸ್ತೆಯ ಮೇಲೆ ಹಾಕಿಕೊಂಡವಳನ್ನು ಸಂರಕ್ಷಿಸಿದೆನಲ್ಲ, ತಪ್ಪಾಯಿತೇನು ಎಂದು ಮಾತಿನಲ್ಲಿ ಹೇಟುಕೊಟ್ಟನು. ಸದಾಶಿವ ಹುಬ್ಬು ಗಂಟಿಕ್ಕಿಕೊಂಡ. ಅವನು ಇನ್ನಷ್ಟು ಕ್ರೋಧದಿಂದ ಕುದಿಯತೊಡಗಿದ. ಕಣ್ಣುಗಳಲ್ಲೇ ಕೆಂಡಕಾರತೊಡಗಿದ. ರಸ್ತೆಯ ಮೇಲ? ಹೇ, ಯಾಕೆ? ನೀನು ಯಾಕೆ ಹೊರಗೆ ಬಂದಿದ್ದು? ಕಂಪೌಂಡ್ನಲ್ಲಿ ವೇಟ್ ಮಾಡೋಕ್ಕೆ ಆಗಲಿಲ್ವಾ? ನಾನು ನೋಡಿದರೆ ಅಲ್ಲಿ ಊರೆಲ್ಲ ನಿನ್ನನ್ನು ಹುಡುಕಿಕೊಂಡು ತಿರುಗಾಡ್ತಿದ್ರೆ ಇಲ್ಲಿ ನೀನು? ಅವರು ಇನ್ನು ಏನೋ ಹೇಳುವುದಕ್ಕೆ ಮುಂಚೆ ಅಭಿಷೇಕ್ ಮಧ್ಯೆ ಮಾತನಾಡಿದ. ಹಲೋ, ಈ ವಿಚಾರಣೆಗಳನ್ನೆಲ್ಲ ಮನೆಯ ಒಳಗಡೆ ಮಾಡಿಕೊಳ್ಳಿ. ಮೊದಲು ಇವರನ್ನು ಒಳಗೆ ಕರೆದುಕೊಂಡು ಹೋಗಿ. ಡಾಕ್ಟರ್ ಇವರಿಗೆ ಹೆಜ್ಜೆ ಹೂರಬಾರದು ಎಂದು ಹೇಳಿದ್ದಾರೆ ಎಂದು ದಬಾಯಿಸಿದ. ಮನೆಯ ಒಳಗೆ ಪ್ರವೇಶಿಸಿದ ನಂತರ ಸದಾಶಿವ ಅಮೃತಳನ್ನು ಸೋಫಾದ ಮೇಲೆ ಆಲ್ಮೋಸ್ಟ್ ಎಸೆದು ಬಿಟ್ಟ. ನೋವಿನಿಂದ ಹುಯಿಲಿಟ್ಟಳು ಅಮೃತ. ನೆಂದ ಬಟ್ಟೆಯಲ್ಲಿ ತರತರ ನಡುಗತೊಡಗಿದಳು. ಮೈ ತುಂಬ ಜ್ವರ ಬೇರೆ ತಗುಲಿಕೊಂಡಿತ್ತು. ಕಾಲಿನ ನೋವು ಸಹಿಸಲು ಅಸಾಧ್ಯವಾಗಿತ್ತು. ಮೇಲಾಗಿ ನಿಕೃಷ್ಟ ಗಂಡನ ಹಿಂಸೆಯ ವರ್ತನೆಗಳು. ಈಗ ಅಭಿಷೇಕ್ ಹೇಳಿದ, ಭಯಪಡಬೇಡ ಎಂಬ ಮಾತು ನೆನಪಾಯಿತು. ಆಫೀಸ್ ಕಾಂಪೌಂಡ್ನಲ್ಲಿ ವೇಟ್ ಮಾಡುವುದನ್ನು ಬಿಟ್ಟು ಏಕೆ ಬಂದೆ ನೀನು
ಎಂದು ಮತ್ತೆ ಗರ್ಜಿಸಿದ ಅವಳ ಗಂಡ. ನೋಡಿ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳುತ್ತೇನೆ. ಆದರೆ ಅದಕ್ಕೂ ಮೊದಲು ತೊಯ್ದಿರುವ ಈ ಬಟ್ಟೆ ಬದಲಾಯಿಸಿ. ನನಗೆ ತಗುಲಿರುವ ಜ್ವರಕ್ಕೆ ಒಂದು ಮಾತ್ರೆ ನುಂಗಿ ಬರುತ್ತೇನೆ, ಇರಿ ಎಂದು ಅಷ್ಟೇ ಶಾಂತವಾಗಿ ಹೇಳಿದಳು. ಅವಕ್ಕಾದ ಸದಾಶಿವ ಒಂದು ಮಾತು ಜೋರಾಗಿ ಹೇಳಿದರೆ ಸಾಕು. ಗಡಗಡನೆ ನಡುಕುತ್ತಿದ್ದ ಇವಳು ಅದೇಗೆ ಮಾರುತ್ತರ ಕೊಡುವಷ್ಟು ಧೈರ್ಯವಂತಳಾದಳು. ಎಷ್ಟೊಂದು ಶಾಂತಿ ಮತ್ತು ಸಂಯಮದಿಂದ ಇರುವವಳು, ಇದೇನು ಇವತ್ತು ನನಗೆ ಬುದ್ಧಿ ಹೇಳುವಂಥವಳಾಗಿದ್ದಾಳಲ್ಲ ಎಂದು ಯೋಚಿಸತೊಡಗಿದ. ಚಂಡಮಾರುತ ಬೀಸುವುದಕ್ಕೂ ಮೊದಲು ಆವರಿಸುವ ದಂಕ್ ಎನ್ನುವ ನಿಶಬ್ದತೆ ಆವರಿಸಿತು. ಆ ಮನೆಯಲ್ಲಿ ದಿಗ್ಭ್ರಾಂತನಾಗಿದ್ದ ಸದಾಶಿವ ಅತ್ತಿತ್ತ ತಿರುಗಾಡುತ್ತಾ ಸ್ಫೋಟಿಸಲು ಸನ್ನದ್ಧನಾಗುತ್ತಿದ್ದ. ಬಟ್ಟೆ ಬದಲಾಯಿಸಿ ಮಾತ್ರೆ ತಿಂದು ಬಂದ ಅಮೃತ ಮೆಲ್ಲಗೆ, ಇವತ್ತಿನ ಈ ದುರ್ಘಟನೆಗೆ ನೀವೇ ನೇರ ಹೊಣೆಗಾರರು. ಏಕೆಂದರೆ ಆಫೀಸ್ ಟೈಮ್ ಮುಗಿದ ನಂತರವೂ ಅಲ್ಲಿಯೇ 2 ಗಂಟೆ ವೇಸ್ಟ್ ಮಾಡುತ್ತಾ ನಿಲ್ಲುವುದೆಂದರೆ ಅಸಾಧ್ಯದ ಮಾತು. ಅದು ಅಲ್ಲದೆ ಆ ಟೈಮ್ನಲ್ಲಿ ಬಿಲ್ಡಿಂಗ್ ಬಿಕೋ ಎನ್ನುತ್ತಿರುತ್ತೆ. ಅದರಿಂದ ಇನ್ನು ಮುಂದೆ 5 ಗಂಟೆ ನಂತರ 1 ನಿಮಿಷವೂ ಅಲ್ಲಿ ನಿಲ್ಲುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದಳು. ಸದಾಶಿವನೆಂಬ ಪುರುಷ ಸಿಂಹನಿಗೆ ಮರ್ಮಾಘಾತ ಆದಂತಾಯಿತು. ಓಹೋ, ಹಾಗಾದರೆ ಹಕ್ಕಿಗೆ ರೆಕ್ಕೆ ಬೆಳೆತಿದೆ ಎಂದಂತಾಯಿತು. ನಾನು ಬರುವಷ್ಟರಲ್ಲಿ ಸ್ವಲ್ಪ ಲೇಟಾಗಿದ್ದಕ್ಕೆ ಆ ಲಫಂಗ ನಿನ್ನ ಬ್ರೈನ್ ವಾಶ್ ಮಾಡಿದ್ದಾನೆ. ಯಾರವನು? ನಿನ್ನ ಹಳೆಯ ಬಾಯ್ ಫ್ರೆಂಡ್ ಎಂದು ಗುರಾಯಿಸತೊಡಗಿದ. ಅಮೃತ ಕೆಟ್ಟ ಕೋಪದಿಂದ, ರೀ, ಆಪತ್ ಬಾಂಧವನ ಬಗ್ಗೆ ಇನ್ನೊಂದೇ ಒಂದು ಮಾತನಾಡಿದರೆ ಚೆನ್ನಾಗಿರಲ್ಲ. ಅಕಸ್ಮಾತ್ ಆಗುಂತಕನ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ರಕ್ಷಿಸದೇ ಇದ್ದಿದ್ದರೆ ನಾನು ಶಾಶ್ವತವಾಗಿ ಕಾಲು ಕಳೆದುಕೊಳ್ಳಬೇಕಾಗಿತ್ತು. ಅದು ಗೊತ್ತಾ ನಿಮಗೆ ಎಂದು ಸವಾಲು ಹಾಕಿದಳು. ಏನೇ ನನಗೆ ಆವಾಸ ಹಾಕ್ತೀಯಾ? ನನ್ನ ಬಗ್ಗೆ ಗೊತ್ತು ತಾನೆ ಎನ್ನುತ್ತಾ ಅಮೃತಳ ಮೇಲೆ ಹಲ್ಲೆ ಮಾಡಲು ಕೈ ಎತ್ತಿದ. ಎಚ್ಚೆತ್ತ ಅಮೃತ ಸರಕ್ಕನೆ ಅವನ ಕೈಯನ್ನು ಹಿಡಿದು ಹಿಂದಕ್ಕೆ ನೂಕಿದಳು. ಮತ್ತು ನೋಡು, ಇಷ್ಟು ದಿನಗಳವರೆಗೆ ಸಹಿಸಿಕೊಂಡಿದ್ದಾಯಿತು. ಇನ್ನು ಮುಂದೆ ಅದೆಲ್ಲ ನಡೆಯುವುದಿಲ್ಲ. ನೀನೇನು ಮನುಷ್ಯನೋ ಅಥವಾ ರಾಕ್ಷಸನೋ ಎಂದಳು ಕಟುವಾಗಿ. ಸದಾಶಿವ ಅಟ್ಟಹಾಸಗೈಯುತ್ತಾ, ನೀನಿನ್ನು ನನ್ನ ರಾಕ್ಷಸನ ಮುಖವನ್ನು ನೋಡಿಲ್ಲ. ಇರೋ, ನಿನಗೆ ಸುರಸುಂದರ ಗಂಡನೇ ಬೇಕಾಗಿತ್ತೆಂದು ನನ್ನ ಜೊತೆ ಮದುವೆಯಾಗಲು ನಿರಾಕರಿಸಿದೆಯಲ್ಲವೇ? ಇವತ್ತು ನಿನ್ನ ಆಪದ್ಮಾಂಧವನನ್ನು ನೋಡಿ ಎಲ್ಲ ಗೊತ್ತಾಯಿತು ಬಿಡು. ನನ್ನನ್ನೇ ಏಮರಿಸಬೇಕೆಂದು ನೀವಿಬ್ಬರು ಸೇರಿಕೊಂಡು ಈ ದುರ್ಘಟನೆಯ ನಾಟಕವಾಡುತ್ತಿರುವಿರಿ ಎಂದು ಹೇಳಿದ. ನಾಟಕವೇ? ಅಕ್ಷರಾಂಶ ಕಿರುಚಿದಳು ಅಮೃತ. ನಾಟಕವನ್ನು ನೀನು ಮತ್ತು ನಿನ್ನ ಅಕ್ಕ ಸೇರಿಕೊಂಡು ಆಡಿರುವಿರಿ. ನಿನ್ನಂಥ ದಾನವನಿಗೆ ಒಂದು ಕನ್ಯೆ ಸಿಗದಂತಾಗಿತ್ತಲ್ಲ, ಅದಕ್ಕೆ ನನ್ನ ಅಸಹಾಯಕತೆಯನ್ನು ದುರುಪಯೋಗ ಪಡಿಸಿಕೊಂಡಿರುವಿರಿ ಎಂದಳು. ಸದಾಶಿವ ಬಲೆಯೊಳಗೆ ಸಿಕ್ಕಿಬಿದ್ದ ಹಿಂಸಾ ಪಶುವಿನಂತೆ ಗುಟರಾಯಿಸುತ್ತಿದ್ದ. ಬೆಕ್ಕಿನ ಮರಿಯಂತೆ ಮೆತ್ತಗೆ ಇರುತ್ತಿದ್ದ ತನ್ನ ಹೆಂಡತಿ ಈಗ ಹುಲಿಯಂತೆ ಗರ್ಜಿಸುತ್ತಿರುವುದನ್ನು ಕಂಡು ಅಯೋಮಯನಾಗಿದ್ದ. ಅವಳನ್ನು ಹೇಗೆ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕೆಂಬ ಉಪಾಯ ಹುಡುಕುತ್ತಿದ್ದ. ಈಗಾಗಲೇ ಅವಳ ಒಂದು ಕಾಲು ಹೂನವಾಗಿದೆ. ಇನ್ನೊಂದು ಕಾಲನ್ನು ತಿರುಚಿಬಿಟ್ಟರೆ ಬೇಡ, ಮತ್ತೆ ಅವಳು ಎದ್ದು ಓಡಾಡಬಹುದು. ಅಲ್ಲದೆ ಅವಳು ನನ್ನ ಸೇವೆ ಮಾಡಬೇಕೆಂದರೆ ಕೈಕಾಲು ಚೆನ್ನಾಗೇ ಇರಬೇಕು. ಇಲ್ಲವಾದರೆ ನಾನೇ ಅವಳ ಸೇವೆ ಮಾಡಬೇಕಾಗ್ತದೆ. ಹಾಗಾದರೆ ಮುಖದ ಹಂತವನ್ನು ಹಾಳು ಮಾಡಿಬಿಡೋಣ. ಅಂದರೆ ಯಾರೂ ಇವಳತ್ತ ಆಕರ್ಷಿಸಲ್ಪಡುವುದಿಲ್ಲ. ಮುಖ ಮುಚ್ಚಿಕೊಂಡೇ ಓಡಾಡಬೇಕಾಗುತ್ತದೆ. ಓಡಾಡಲಿ. ಬೇಡ, ಇದು ಚೆನ್ನಾಗಿರೋದಿಲ್ಲ. ಇವಳ ಸೌಂದರ್ಯ ನನ್ನ ಆಸ್ತಿ. ಇವಳ ನೋಡುತ್ತಿದ್ದರೆ ಕುಡಿಯದೆಯೇ ಮತ್ತೆ ಇರುತ್ತದೆ. ಏನು ಮಾಡಲಿ ಇವಳಿಗೆ ಎಂದು ಕೈ ಒಸಕಿಕೊಳ್ಳತೊಡಗಿದ. ಇವಳನ್ನು ಕೆಲಸದಿಂದ ಬಿಡಿಸುವುದೇ ಸರಿ ಅಂದರೇನೆ ಸರಿ ಹೋಗ್ತಾಳೆ. ಇಲ್ಲ, ಇದು ಸರಿ ಹೋಗುವುದಿಲ್ಲ. ಇವಳು ಕೆಲಸಕ್ಕೆ ಹೋಗುವುದನ್ನು ನಿಲ್ಲಿಸಿದರೆ ನನ್ನ ಸಂಬಳವಂತೂ ಕಾರ್ ಮತ್ತು ಮನೆ ಸಾಲ ಕಟ್ಟುವ ಕಂತಿನಲ್ಲಿ ಮುಗಿದು ಹೋಗುತ್ತದೆ. ಇನ್ನು ಮನೆ ನಡೆಸುವುದು ಹೇಗೆ? ಇನ್ನೇನು ಮಾಡುವುದು ಇವಳಿಗೆ ಎಂದು ಹುಲುಬತೊಡಗಿದನು. ಹೀಗೆ ಯೋಚಿಸ್ತಾ ಚಿಂತಿಸ್ತಾ ಸದಾಶಿವನ ತಲೆ ಸಿಡಿಯತೊಡಗಿತೇ ಹೊರತು ಯಾವುದೇ ಉಪಾಯ ಹೊಳೆಯಲಿಲ್ಲ. ಮೇಲ್ನೋಟಕ್ಕೆ ಅವನು ಶಾಂತವಾಗಿದ್ದರೂ ಮನದಲ್ಲಿ ಜ್ವಾಲಾಮುಖಿ ಭುಗಿಲೆದ್ದಿತು. ಹಾವು ಸಾಯಬಾರ್ದು, ಕೋಲು ಮುರಿಯಬಾರದು ಅಂತ ಪಾಠ ಕಲಿಸಬೇಕು ಅಮೃತಳಿಗೆ ಎಂದುಕೊಳ್ಳುತ್ತಿದ್ದ. ಒಂದು ದಿನ ಬೆಳಿಗ್ಗೆ ಎದ್ದ ಕೂಡಲೇ ಅಮೃತಳಿಗೆ ವಾಂತಿ ಆಗತೊಡಗಿತು. ಪದೇ ಆಗತೊಡಗಿದ್ದರಿಂದ ತಕ್ಷಣ ಡಾಕ್ಟರನ್ನು ಕರೆಸಿ ಪರೀಕ್ಷಿಸಿದಾಗ ಅವಳು ಗರ್ಭವತಿ ಎಂದು ತಿಳಿಯಿತು. ಈ ವಿಷಯವನ್ನು ಕೇಳಿ ಆಘಾತಗೊಂಡ ಅಮೃತ, ಬೇಡ, ನನಗೆ ಮಗುವೇ ಬೇಡ ಎಂದು ಆಕ್ರಂದನವಿಟ್ಟಳು. ಆದರೆ ಸದಾಶಿವನಿಗೆ ಡಬಲ್ ಖುಷಿಯಾಯಿತು. ಒಂದು ತಾನು ತಂದೆಯಾಗುತ್ತಿರುವುದರಿಂದ, ಇನ್ನೊಂದು ಇವಳು ಬಸುರಿ ಎನ್ನುವ ಕಾರಣಕ್ಕೆ ಅವಳ ಆಟೋಟಪವೆಲ್ಲ ನಿಂತು ಹೋಗುತ್ತದೆ ಎಂದು. ಆದರೆ ಕ್ಷಣ ಮಾತ್ರದಲ್ಲಿ ಅವನ ಸಂತಸವೆಲ್ಲ ತಣ್ಣಗಾಯಿತು. ಸಂಶಯದ ಹುಳು ಅವನಲ್ಲಿ ಮಿಸುಕಾಡತೊಡಗಿತು. ಇವಳು ನನ್ನ ಮಗುವಿಗೆ ತಾಯಿ ಆಗುತ್ತಿದ್ದಾಳೆಯೋ ಅಥವಾ ಆಗುಂತನ ಮಗುವಿಗೋ? ಅದ್ಯಾವಾಗನಿಂದ ಅವನನ್ನು ಭೇಟಿಯಾಗುತ್ತಿದ್ದಾಳೋ ಏನೋ ಎಂದು ಚಡಪಡಿಸತೊಡಗಿದ. ಈ ಆಲೋಚನೆ ಮನಸ್ಸಿನಲ್ಲಿ ಬಂದ ಕೂಡಲೇ ಹಿಡಿತುಳಿದ ಸರ್ಪದಂತಾಗಿ ಬಿಟ್ಟ ಸದಾಶಿವ ವಿಪರೀತ ಅಸಹನೆಯಿಂದ ಅತ್ತಿಂದತ್ತ ಸುಳಿದಾಡತೊಡಗಿದ. ಕೊನೆಗೆ ಒಂದು ಸಿಗರೆಟ್ಗೆ ಬೆಂಕಿ ಹಚ್ಚಿ ಅಮೃತ ಎದುರಿಗೆ ಕುರ್ಚಿ ಎಳೆದುಕೊಂಡು ಕುಳಿತ. ವಿಪರೀತ ಕೋಪಗೊಂಡಿದ್ದರಿಂದ ಅವನ ಕೈಯೆಲ್ಲ ಅದುರುತ್ತಿತ್ತು. ಕಣ್ಣುಗಳು ಬೆಂಕಿಯ ಹುಂಡೆಗಳಂತಾಗಿದ್ದವು.
ಉಸಿರಾಟದ ವೇಗ ನಿಯಂತ್ರಣ ತಪ್ಪಿತ್ತು. ಸಿಗರೇಟ್ ಹೊಗೆಯನ್ನು ಅಮೃತಳ ಮುಖದ ಮೇಲೆ ಉಗುಳುವುದು ಅವನಿಗೆ ಅಭ್ಯಾಸವಾಗಿತ್ತು. ಸಿಗರೇಟ್ನ ದುರ್ಗಂಧದಿಂದ ತಕ್ಷಣ ವಾಂತಿ ಬಂದಂತಾಗಿ ಅಮೃತ ಎದ್ದು ಬಾತ್ರೂಮ್ನತ್ತ ಹೊರಡಲನುವಾದಳು. ಆದರೆ ಸದಾಶಿವ ಸರಕ್ಕನೆ ಅವಳ ಕೈ ಹಿಡಿದು ಎಳೆದು ಬಲವಂತವಾಗಿ ಮತ್ತೆ ಮಂಚದ ಮೇಲೆ ಕೂರಿಸಿದನು. ಸಿಗರೇಟನ್ನು ದೀರ್ಘವಾಗಿ ಎಳೆದು ತನ್ನ ಉಸಿರಲ್ಲಿಯೇ ಹೊಗೆ ತುಂಬಿಕೊಳ್ಳುತ್ತಾ ಕೆಂಗಣ್ಣಿನಿಂದ ಅಮೃತಳನ್ನು ಗುರಾಯಿಸತೊಡಗಿದ. ಆಗಲೇ ಮನೆಯ ಪರಿಸರದ ನಿಶಬ್ದತೆಯನ್ನು ಭೇದಿಸಿಕೊಂಡು ಬಂದಿತ್ತು ಅಮೃತಳ ಹೃದಯ ವಿದ್ರಾವಕ ಆರ್ತನಾದ. ಸಿಗರೇಟಿನ ಹೊಗೆಯೊಂದಿಗೆ ಮಾಂಸ ಸುಟ್ಟಿರುವ ದುರ್ವಾಸನೆ ಮನೆ ತುಂಬ ಹರಡಿಕೊಂಡಿತ್ತು. ಉರಿಯುತ್ತಿರುವ ಸಿಗರೇಟನ್ನು ಅಮೃತಳ ಕೋಮಲ ಕೆನ್ನೆಯ ಮೇಲೆ ಹೊತ್ತಿದನು ಸದಾಶಿವ. ನಿಜ ಹೇಳು, ನೀನು ಯಾರ ಮಗುವಿಗೆ ತಾಯಿಯಾಗುತ್ತಿರುವೆ? ನನ್ನ ಮಗುವಿಗ ಅಥವಾ ನಿನ್ನ ಆಪತ್ಬಾಂಧವನ ಮಗುವಿಗ? ನಿಜ ಹೇಳು ಎಂದು ಬಲವಂತ ಮಾಡತೊಡಗಿದ. ಮನುಷ್ಯನ ಸಂಶಯಗಳಿಗೆ ತಲೆಬುಡವೇ ಇರುವುದಿಲ್ಲ. ವಿವೇಚನಾರಹಿತ ಆಲೋಚನೆಗಳಿಂದ ಅಸುರಕ್ಷತೆಯ ಮನೋಭಾವ ಉಂಟಾಗಿ ಸಂಶಯದ ಹುಳುವಿನ ಉಗಮವಾಗುತ್ತದೆ. ಕೈ ಕುಸರಿಕೊಂಡು ಎದ್ದು ನಿಂತಳು ಅಮೃತ. ಅಸಹ್ಯ ಪಶುವನ್ನು ನೋಡಿದಂತೆ ದೃಷ್ಟಿಸುತ್ತಾ ಕ್ಯಾಕರಿಸಿ ಥೂ ಎಂದು ಸದಾಶಿವನ ಮುಖದ ಮೇಲೆ ಹೊಗಳುತ್ತಾ, ಗಂಡ ಅನ್ನುವ ಹೆಸರಿಗೆ ನೀನೊಂದು ದೊಡ್ಡ ಕಲಂಕ. ನನಗೆ ಇಷ್ಟ ಇಲ್ಲದಿದ್ದರೂ ಕೂಡ ನಿನ್ನನ್ನು ಮದುವೆಯಾದ ದಿನದಿಂದಲೇ ನೀನೇ ನನ್ನ ಸರ್ವಸ್ವ ಎಂದುಕೊಂಡು ನಿನಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದರೂ ಕೂಡ ಇವತ್ತು ನನ್ನ ಚಾರಿತ್ರ್ಯದ ಬಗ್ಗೆ ಅನುಮಾನ ಪಡುತ್ತಿರುವೆಯಲ್ಲ. ನೀನೇನು ಮನುಷ್ಯನಾ? ಪ್ರತಿದಿನವೂ ನಿನ್ನ ಲೈಂಗಿಕ ಹಿಂಸೆಗಳನ್ನು ಸಹಿಸಿಕೊಂಡೇ ನನ್ನ ಪತ್ನಿ ಧರ್ಮವನ್ನು ನಿಷ್ಠೆಯಿಂದ ಕಾಪಾಡಿಕೊಂಡು ಬಂದಿದ್ದೇನೆ. ಅಂತ ನನ್ನ ಪಾತಿವ್ರತಕ್ಕೆ ಇವತ್ತು ನೀನು ಮಸಿ ಬೆಳೀತಿರುವೆಯಲ್ಲ. ಪಾಪಿ, ಈ ಕ್ಷಣದಿಂದಲೇ ನಾನು ನಿನ್ನನ್ನು ತ್ಯಾಗ ಮಾಡುತ್ತಿದ್ದೇನೆ, ತಿರಸ್ಕರಿಸುತ್ತಿದ್ದೇನೆ. ಭ್ರೂಣದ ರೂಪದಲ್ಲಿ ಮೊಳೆತುಕೊಂಡಿರುವ ಈ ನಿನ್ನ ಅಂಶವನ್ನು ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ನನ್ನ ಕೈಯಾರೆ ತೆಗೆದುಹಾಕುತ್ತೇನೆ. ನಿನ್ನಂಥ ರಾಕ್ಷಸನ ಪ್ರತಿರೂಪ ಈ ಭೂಮಿಯ ಮೇಲೆ ಬರುವುದೇ ಬೇಡ. ಇನ್ನು ಮುಂದೆ ನಾನಾಯಿತು, ನನ್ನ ಬದುಕಾಯಿತು, ನೀನು ಮಾತ್ರ ಮುಗಿದು ಹೋದ ಕತೆ ಎಂದು ನಿರ್ದಾಕ್ಷಿಣ್ಯವಾಗಿ ಕಡಾಖಂಡಿತವಾಗಿ ಅಮೃತ ಕೂಗಿ ಹೇಳಿದಳು. ಅಮೃತ ಹೀಗೆ ಬ್ರಹ್ಮಾಂಡ ಕೋಪದಿಂದ ತನ್ನ ಗಂಡನ ಮೇಲೆ ಕೂಗಾಡುತ್ತಿರುವಾಗಲೇ ದೇವತೆಗಳು ಅವಳ ಶಾಪಕ್ಕೆ ತಥಾಸ್ತು ಎಂದರೇನು? ಅವಳ ಕಿಬ್ಬೊಟ್ಟಿ ಆಳದಲ್ಲಿ ಸುಳಿ ತಿರುಗಿದಂತಾಗಿತ್ತು. ಸಣ್ಣಗೆ ಶುರುವಾದ ನೋವು ಕ್ಷಣಾರ್ಧದಲ್ಲಿ ಅವಳ ಪ್ರಾಣ ಹೋಗುವಷ್ಟು ಹಿಂಸಿಸತೊಡಗಿತು. ಸಹಿಸಲಾಗದೆ ನೆಲದ ಮೇಲೆ ಕುಸಿದು ಬಿದ್ದು ಹೊಟ್ಟೆ ಹಿಡಿದುಕೊಂಡು ವಿಲವಿಲಾ ಒದ್ದಾಡತೊಡಗಿದಳು. ಸದಾಶಿವ ದಿಗ್ಭ್ರಾಂತನಾಗಿ ಹೋದ. ತನ್ನ ಅತಿರೇಕದ ಪರಿಣಾಮ ಇಷ್ಟೊಂದು ಕ್ರೂರವಾಗಿತ್ತೆಂದು ಅವನು ಯೋಚಿಸಿಯೇ ಇರಲಿಲ್ಲ. ವಿಪರೀತ ಪೊಸೆಸಿವ್ ಆಗಿದ್ದರಿಂದ ಪರಿಸ್ಥಿತಿ ಕೈಮೀರಿ ಹೋಗಿತ್ತು. ಸಿಗರೇಟ್ನ ಬೆಂಕಿಯಿಂದ ಸುಟ್ಟ ಪಾಶವಿಕ್ರಾಂತರಿಂದ ಆದ ಆಘಾತಕ್ಕೆ ಅಮೃತಳ ಗರ್ಭಪಾತವಾಗಿತ್ತು. ಗಾಬರಿಕೊಂಡ ಸದಾಶಿವ ಅವಳನ್ನು ಎತ್ತಿ ಕೂರಿಸಲೆಂದು ಸ್ಪರ್ಶಿಸಿದಷ್ಟೇ ಮತ್ತೆ ಅಮೃತ ಗರ್ಜಿಸಿದಳು. ಏಯ್ ಪಾಪಿ, ನನ್ನನ್ನೇನಾದರೂ ಮುಟ್ಟಿದೆಯಾದರೆ ಎಚ್ಚರ. ಭಯಭೀತನಾದ ಸದಾಶಿವ ತೆಪ್ಪಗೆ ಹಿಂದೆ ಸರಿದನು. ಅಮೃತಳಿಗೆ ರಕ್ತಸ್ರಾವ ಆಗತೊಡಗಿತು. ಅಕ್ಷರಾಂಶ ಅವಳು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಿದ್ದಳು. ಕೆಲ ಕ್ಷಣಗಳ ನಂತರ ಅಪರಿಮಿತ ನೋವಿನಿಂದ ತೊಳಲಾಡಿ ಹೊತ್ತಾಡಿ ಧರಿಸಿರುವ ಬಟ್ಟೆಯೆಲ್ಲ ಸಂಪೂರ್ಣ ರಕ್ತದಿಂದ ಒದ್ದೆಯಾದ ನಂತರ ಅಮೃತ ಗಾಗಾಯಿಸಿ ನಗತೊಡಗಿದಳು. ಅಟ್ಟಹಾಸದಿಂದಲೇ ನಗುತ್ತಲೇ, ಹೇ ಪಾಪಿ, ನೋಡು, ನಿನ್ನ ಪಾಪದ ಪಿಂಡದಿಂದ ಈಗ ನನಗೆ ಮುಕ್ತಿ ದೊರೆಯಿತು ಎಂದು ರೋಧಿಸತೊಡಗಿದಳು. ಅದೇ ಸಮಯದಲ್ಲಿ ಕೆಲಸಕ್ಕೆಂದು ಮನೆಗೆಲಸದವಳು ಒಳಗೆ ಬಂದು ಬಿಟ್ಟಳು. ರಕ್ತದ ಮಡುವಿನಲ್ಲಿ ಅರೆಪ್ರಜ್ಞೆಯಲ್ಲಿ ಬಿದ್ದಿದ್ದ ಮನೆಯ ಯಜಮಾನಿಯನ್ನು ಕಂಡು ಅವಳಿಗೆಲ್ಲ ಅರ್ಥವಾಗಿ ಹೋಯಿತು. ಮನೆಯ ಯಜಮಾನನ ಹೀಯ ನಡವಳಿಕೆಗಳು ಅವಳಿಗೆ ತಿಳಿದೇ ಇತ್ತು. ಕೆಲಸದವಳು ಇದೇ ಸಮಯಕ್ಕೆ ಬಂದಿರುವುದನ್ನು ಕಂಡು ಸದಾಶಿವನಿಗೆ ಭಾರಿ ಆಘಾತವೇ ಆಯಿತು. ಅವನವಳಿಗೆ ಇನ್ನೇನು ಸಮಜಾಯಿಷಿ ಹೇಳಬೇಕೆನ್ನುವಷ್ಟರಲ್ಲಿ ಕೆಲಸದವಳು ಮನೆಯ ಅಂಗಳಕ್ಕೆ ಬಂದು ಬಾಯಿ ಬಡಿದುಕೊಂಡು ಭಾರಿ ಗುಲ್ಲೆಬ್ಬಿಸಿ ಅಕ್ಕಪಕ್ಕ ನೆರೆಹೊರೆಯವರೆಲ್ಲ ಅಲ್ಲಿ ಬಂದು ಜಮಾಯಿಸುವಂತೆ ಮಾಡಿದ್ದಳು. ಮುಂದಿನ ಕೆಲ ಗಳಿಗೆಯಲ್ಲಿ ಸದಾಶಿವ ಸೆರೆಮನೆ ಕಂಬಿ ಎನಿಸುತ್ತಿದ್ದರೆ ಅಮೃತ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಡಾಕ್ಟರ್ಗಳ ಹಾರೈಕೆಯಲ್ಲಿ ಸುರಕ್ಷಿತವಾಗಿ ದಾಖಲಾಗಿದ್ದಳು. 2 ವಾರಗಳು ಕಳೆದು ಹೋದವು. ಅದೊಂದು ಭಾನುವಾರ ರಿಟೈರ್ಡ್ ಮೇಜರ್ ಜನರಲ್ ಸುಧೀರ್ ರೆಡ್ಡಿ ತಮ್ಮ ಎದುರಿಗೆ ನಿಂತಿರುವ ಗಂಧರ್ವ ಕಣ್ಣೆಯಂತ ಅಪ್ರತಿಮ ಸುಂದರ ತರುಣಿಯನ್ನು ಗುರುತಿಸಿ ಆಶ್ಚರ್ಯ ಆನಂದ ತುಂಬಿದಳಾಗಿದ್ದರು. ನೀನು ಅಮೃತ ಅಲ್ವೇ, ನನ್ನ ಪ್ರಾಣ ಸ್ನೇಹಿತ ಅರವಿಂದ್ ಶೆಟ್ಟಿಯ ಮಗಳು ಎನ್ನುತ್ತಾ ತಮ್ಮ ಹರ್ಷವನ್ನು ಹೊರಚೆಲ್ಲಿದರು. ಹೌದು ಅಂಕಲ್, ನಾನು ಅದೇ ಅಮೃತ. ಇನ್ಮೇಲೆ ಶಾಶ್ವತವಾಗಿ ನಿಮ್ಮ ಮನೆಯಲ್ಲೇ ಇರಬೇಕು ಅಂದ್ಕೊಂಡಿದ್ದೀನಿ ಎನ್ನುತ್ತಾ ತಡವರಿಸಿದಳು. ಅವಳ ಮಾತಿಗೆ ಪ್ರತ್ಯುತ್ತರವಾಗಿ ಸುಧೀರ್ ತಮ್ಮ ಬಾಹುಗಳನ್ನು ಅವಳತ್ತ ಚಾಚುತ್ತಾ, ಅಂಕಲ್ ಅನ್ಬೇಡ ಮಗಳೇ, ಇನ್ನು ಮುಂದೆ ಡ್ಯಾಡಿ ಎಂದು ಕೂಗು. ಅಭಿಷೇಕ್ ನಿನ್ನ ಬಗ್ಗೆ ಮತ್ತು ತನ್ನ ಪ್ರೀತಿಯ ಬಗ್ಗೆ ಎಲ್ಲವನ್ನು ನನಗೆ ತಿಳಿಸಿದ್ದಾನೆ ಎಂದರು. ತುಂಬ ಭಾವುಕಳಾದ ಅಮೃತ ತಂದೆಯ ರೂಪದಂತೆ ಕಂಡ ಸುಧೀರ್ರ ಬಾಹುಗಳಲ್ಲಿ ಪುಟ್ಟ ಮಗುವಿನಂತೆ ಲೀನವಾದಳು. ಇವರ ಧ್ವನಿ ಕೇಳಿದ ಅಭಿಷೇಕ್ ತನ್ನ ರೂಮಿನಿಂದ ಆಚೆಗೆ ಬಂದ. ಅತ್ಯಾಶ್ಚರ್ಯಗಳಿಂದ ಅವನು ಅಮೃತಳನ್ನೇ ನೋಡುತ್ತಾ ನಿಂತುಬಿಟ್ಟ. ಅಭಿಷೇಕ್ನನ್ನು ಕಂಡು ಅವನತ್ತ ಸಾವರಿಸಿ ಬಂದ ಅಮೃತ
ನಾನು ದೃಢ ಸಂಕಲ್ಪ ಮಾಡಿ ರಾಕ್ಷಸನಂತಿದ್ದ ಆ ಗಂಡನನ್ನು ಶಾಶ್ವತವಾಗಿ ತ್ಯಜಿಸಿ ನಿನ್ನ ಬಳಿ ಬಂದಿದ್ದೇನೆ. ನೀನಿನ್ನು ನನ್ನನ್ನು ಪ್ರೀತಿಸುತ್ತಿದ್ದರೆ. ಇನ್ನೂ ಅವಳ ಮಾತು ಮುಗಿದಿರಲಿಲ್ಲ. ಅಷ್ಟರಲ್ಲಿ ಅಭಿಷೇಕ್ ಅವಳ ಕೈ ಹಿಡಿದು ಬರಸಿಡಿದು ಬಿಗಿದಪ್ಪಿಕೊಂಡ. ಈ ಆಕಸ್ಮಿಕ ಸಮ್ಮಿಲನವನ್ನು ಕಂಡ ಹಿರಿಯ ಜೀವ ಸಂತೋಷಪಡುತ್ತಾ ಬಹುಕಾಲ ಚೆನ್ನಾಗಿ ಬಾಳಿ ಬದುಕಲಿ ಎಂದು ಮನಸ್ಸಿನಲ್ಲಿ ಹಾರೈಸಿದರು. ನಂತರ ಕೆಲವೇ ದಿನಗಳಲ್ಲಿ ಕಾನೂನು ಪ್ರಕಾರ ಕ್ರಮ ಕೈಗೊಂಡು ಕಾನೂನು ರೀತಿ ಅಮೃತ ಮತ್ತು ಅಭಿಷೇಕ್ ವಿವಾಹವಾದರು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.